ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕೃಷ್ಣನ ಕರ್ಮ ಸಿದ್ಧಾಂತದಲ್ಲಿನ ಕೆಲವು ಮುಖ್ಯವಾದ ಅಂಶಗಳಲ್ಲಿ ಸಹಜವಾದ ಕರ್ಮಗಳನ್ನು, ಸ್ವಭಾವ ಸಹಜವಾದ ಕರ್ಮಗಳನ್ನು ನಡೆಸಬೇಕು ಎನ್ನುವುದು, ಅದರಿಂದ ಸಿದ್ಧಿಯನ್ನು ಪಡೆಯುತ್ತಾನೆ ಅಂತ. ಅದರಲ್ಲಿ ಒಂದು ನಡುವೆ ಕೃಷ್ಣ ಸೇರಿಸಿದ ಅಂಶ ಸ್ವಕರ್ಮಣ ತಮಭ್ಯರ್ಚ್ಯ ಅಂತ. ಕರ್ಮವನ್ನು ನಡೆಸುತ್ತಾ ದೇವರನ್ನು ಮೆಚ್ಚಿಸಬೇಕು ಅಂತ. ಇದರಿಂದ ಸಾಮಾಜಿಕ ಕೆಲಸಗಳು ಎನ್ನುವುದು ಕೇವಲಗಳೇ ಇಲ್ಲಾಯಿತು. ಯಾರು ಏನೇ ಕೆಲಸ ಮಾಡಲಿ, ಇರುವುದಿಷ್ಟೇ ಜಾತಿಯಲ್ಲಿ. ಪ್ರಧಾನವಾಗಿ ಒಂದು ಜ್ಞಾನ ಕಾರ್ಯ, ಅಧ್ಯಯನದ, ಅಧ್ಯಾಪನದ, ಮುಖದ, ವಿದ್ಯೆಯ, ಸೌಕರ್ಯದ ಕಾರ್ಯ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಲೆ ಖರ್ಚಿನ ಕೆಲಸಗಳು, ಇನ್ನು ತೋಳ್ಬಲದ ಕೆಲಸಗಳು, ರಕ್ಷಣೆಯ ಕಾರ್ಯ, ಅದಕ್ಕೆ ಬೇಕಾಗಿರ್ತಕ್ಕ ಎಲ್ಲ ನೀತಿಶಾಸ್ತ್ರಗಳು, ನೀತಿವಂತಿಕೆಗಳು, ಅರ್ಥಶಾಸ್ತ್ರಗಳು, ರಾಜ್ಯಶಾಸ್ತ್ರಗಳು ಎಲ್ಲವೂ ಬಂತು. ನಾಗರಿಕ ವ್ಯವಸ್ಥೆಗಳು, ಶಾಸನಾಂಗ, ಕಾರ್ಯಾಂಗಗಳು, ನ್ಯಾಯಾಂಗ ಎಲ್ಲ ಒಟ್ಟು ರಾಜಕೀಯ. ಅದರ ಕೆಳಗೆ ವ್ಯಾಪಾರದ್ದು, ಅದರಲ್ಲಿಯೂ ಅರ್ಥವ್ಯವಸ್ಥೆಗಳು, ವಿಶೇಷವಾಗಿರತಕ್ಕ ಸವಲತ್ತುಗಳು, ವಾಣಿಜ್ಯ ಸಂಕೀರ್ಣಗಳು, ಅತ್ತ ಗೋವಿನ, ಆಡಿನ, ಕುರಿಗಳ, ಕುದುರೆಗಳ ಇತ್ಯಾದಿಗಳ ರಕ್ಷಣೆಗಳು, ಒಟ್ಟಾರೆ ಪ್ರಯಾಣದ ಧರ್ಮಗಳು, ಕೃಷಿಗಳು, ಗದ್ದೆ ವ್ಯವಸಾಯಗಳು, ತೋಟ, ಇವೆಲ್ಲ ಒಂದು ದೃಷ್ಟಿಯಿಂದ ಬಂತು. ಹೈನುಗಾರಿಕೆ, ಒಟ್ಟಾರೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹು ಹೆಚ್ಚಿನ ಪಾಲು ವೈಶ್ಯರ ಧರ್ಮವಾಗಿ. ಕೂತ್ಕೊಂಡೇ ವ್ಯಾಪಾರ ಮಾಡುವವರು, ತಿರುಗಾಡಿಕೊಂಡು ಮಾಡುವವರು, ವಹಿಸಿಕೊಟ್ಟು ಮಾಡುವವರು ಎಲ್ಲ ಬಂತು. ಅದು ಒಂದು ಮುಖ ಆಯಿತು. ಕೊನೆಗೆ ಪರಿಚರ್ಯೆ, ಎಲ್ಲ ಬಗೆಯ ಎಲ್ಲರ ಹೇಳಿದ ಕೆಲಸಗಳನ್ನು ಮಾಡುವುದು. ತಾನಾಗಿ ಅರಸೊತ್ತಿಗೆಯನ್ನು ನೋಡಿಕೊಳ್ಳುವುದಿಲ್ಲ, ತಾನಾಗಿಯೇ ಸಲಹೆ ಸೂಚನೆಗಳಿಗೆ ಬರುವುದಿಲ್ಲ, ತಾನಾಗಿಯೇ ವಸ್ತುಗಳ ನಿರ್ಮಾಣದಲ್ಲಿ, ವ್ಯಾಪಾರದಲ್ಲಿ ಕೈ ಹಾಕುವುದಿಲ್ಲ. ಆದರೆ ವ್ಯಾಪಾರಿಗೆ ಒಟ್ಟಿಗೆ ಸೇರುತ್ತಾನೆ, ಅರಸರ ಜತೆಯಲ್ಲಿ ನಿಲ್ತಾನೆ, ಯಜ್ಞಯಾಗಗಳ ಜತೆಗೆ ಸಾಮಾನು ಸರಂಜಾಮುಗಳಲ್ಲಿ ಬರ್ತಾನೆ. ಇದು ಬಿಟ್ಟರೆ ಇನ್ಯಾರಿದ್ದಾರೆ ಕೇಳಿದರು. ಇಷ್ಟೇ ಕರ್ಮತಂತ್ರಗಳು ಅಂದರೆ ಪೂರ್ಣ ಆಯಿತು, ಪ್ರತಿಯೊಂದಾಯಿತು ಅಂತಾನೆ. ರಾಜ್ಯಶಾಸ್ತ್ರದಲ್ಲಿ ಅಶ್ವವೇದ, ಆಯುರ್ವೇದ, ಗಜವೇದ ಇವೆಲ್ಲ ಬರ್ತದೆ. ಚತುರಂಗ ಸೈನ್ಯಗಳು ಬೇಕಾದ್ದರಿಂದ ಅವುಗಳನ್ನು ಬದುಕಿಸಿಕೊಳ್ಳಲು, ಒಳ್ಳೆಯದು ನೋಡಿಕೊಳ್ಳಲು ಅದೆಲ್ಲ ಬರಬೇಕಾಗತ್ತೆ. ವೈದ್ಯ ವಿಜ್ಞಾನಗಳು ಎಲ್ಲ ಎಲ್ಲಿ ಬರ್ತದೆ ಕೇಳಿದರೆ, ವೈದ್ಯ ವಿಜ್ಞಾನಗಳು ಅರಸು ಮನೆತನದಲ್ಲಿ ಬರ್ತದೆ. ರಾಜಪಂಡಿತರು, ರಾಜವೈದ್ಯರು, ಅಲ್ಲಿನ ಪ್ರಾಣಿಗಳಿಗೆ ಕಾಯಿಲೆಗಳು, ಅವುಗಳ ಉದ್ಧಾರಗಳು, ಹೀಗೆ ವೈದ್ಯ ವ್ಯವಸ್ಥೆ ಎನ್ನುವುದು ರಾಜತನದಲ್ಲಿ ಬಂದು ಹೋಗ್ತದೆ. ಯಾವ ಅಂಶಗಳು ಈ ನಾಲ್ಕರಲ್ಲಿ ಸೇರುವುದಿಲ್ಲ, ಇಲ್ಲ, ಎಲ್ಲ ಆಯಿತು. ಶಿಲ್ಪಗಳು ಸಾಮಾನ್ಯವಾಗಿ ಅರಸೊತ್ತಿಗೆಯಲ್ಲಿ ಬರ್ತದೆ. ಆದರೆ ಹಿಂದಿನ ರಾಜರು, ಮಹಾರಾಜರು ಎಲ್ಲ ಚಾಣಕ್ಯ ಶೈಲಿ, ಹೊಯ್ಸಳ ಶೈಲಿ ಅಂತ ಹೇಳಿಕೊಂಡು ಶಿಲ್ಪಗಳಿಗೆಲ್ಲ ಒತ್ತು ಅಲ್ಲಿ ಬಂದಿದೆ. ಇನ್ನೇನು ಬರಬೇಕು? ಹಾಗಾಗಿ ಇಲ್ಲೆಲ್ಲ ಕಡೆಯಲ್ಲಿಯೂ ಇಡೀ ಜಗತ್ತಿನ ಎಲ್ಲ ಕಾರುಬಾರುಗಳು ಬಂದಾಗ ಕೃಷ್ಣದಕ್ಕೊಂದು ಹೇಳಿದ, ಅವರ ಕೆಲಸ ಅವರು ನಡೆಸಲಿ, ಅದರಲ್ಲಿ ಭಗವಂತನನ್ನು ಮೆಚ್ಚಿಸಲಿ ಎಂದು. ಅದನ್ನ ದೇವರನ್ನು ಹೊರಗಿಟ್ಟ ಒಂದು ಸಾಮಾಜಿಕ ಕೆಲಸ ಎನ್ನುವುದಿಲ್ಲ. ಅಂದರೆ ಎಲ್ಲ ಕೆಲಸವೂ ದೈವಿಕ ಕೆಲಸಗಳೇ ಆಯ್ತು. ಈಗ ನಾವಿವತ್ತು ಸಾಮಾಜಿಕ ಕೆಲಸ,
ಸಾಂಸ್ಕೃತಿಕ ಕೆಲಸ, ಆನಂತರ ವೈಯಕ್ತಿಕವಾದದ್ದು, ಮತ್ತು ದೇವರದ್ದು ದೈವಿಕವಾದದ್ದು. ಅಂದರೆ ಅದನ್ನು ಆಧ್ಯಾತ್ಮಿಕವಾಗಿಯೂ ಏನೋ ಗುರುತಿಸ್ತೇವೆ. ವೈಯಕ್ತಿಕಕ್ಕೂ ಆಧ್ಯಾತ್ಮಿಕಕ್ಕೂ ಸಂಪರ್ಕ ಹಾಕುವುದಿಲ್ಲ. ನಮ್ಮ ಕೆಲಸ ಊಟ ಮಾಡುವುದು, ವ್ಯಾಪಾರ ಮಾಡುವುದು, ಮನೆ ಮಂದಿಯನ್ನು ಸಾಕುವುದು, ನೋಡಿಕೊಳ್ಳುವುದು, ಅದೇನು ದೈವಿಕ ಕೆಲಸವ? ಅದು ಆಧ್ಯಾತ್ಮಿಕ ಕೆಲಸವ? ಅದು ಸಾಂಸ್ಕೃತಿಕ ಕೆಲಸವ? ನಾನು ಮಗುವನ್ನು ಚೆನ್ನಾಗಿ ಅತ್ತಿಂದಿತ್ತ 45 ಡಿಗ್ರಿಯಲ್ಲಿ ತೊಟ್ಟಿಲನ್ನು ತೂಗುತ್ತಿದ್ದೇನೆ, ಇದೇನು ಕರ್ಮ ಕೇಳ್ತಾನೆ? ಅದರಿಂದ ನನ್ನ ವೈಯಕ್ತಿಕವಾದದ್ದು ಇದು ಸಾಂಸ್ಕೃತಿಕವಾಗಿದೆ ಹೇಳಿಕೊಂಡು ಪ್ರಯೋಜನ ಇಲ್ಲ ಅಂತ. ಎಲ್ಲವೂ ಆಧ್ಯಾತ್ಮಿಕ ಮುಖದಲ್ಲಿ ಕೊನೆಗೊಳ್ಳಬೇಕು, ದೈವಿಕ ಎತ್ತರದಲ್ಲಿ ನಿಲುಗಡೆಯನ್ನು ಪಡಿಬೇಕು. ಇಷ್ಟಂತೂ ಹೌದು. ಇಷ್ಟು ಕೃಷ್ಣನ ಕರ್ಮತಂತ್ರದಲ್ಲಿ ಬರತಕ್ಕಂಥ ಒಂದು ಅದ್ಭುತವಾದಂತಹ ಮಾತು. ಭಗವದ್ ವಿಷಯವನ್ನು ಬಿಟ್ಟು ದೈವಿಕ ತಂತ್ರವನ್ನು ಇಲ್ಲದೆ ಯಾವುದೇ ಕರ್ಮ ಇಲ್ಲ ಎನ್ನುವುದು ಕೃಷ್ಣನ ಛಾಪ್, ಗಟ್ಟಿಯಾದದ್ದು. ಅದರಿಂದ ಗೀತೆ ಕರ್ಮ ಸಿದ್ಧಾಂತದ ಹರವಿನಲ್ಲಿ, ಕೃಷ್ಣನ ಮಾತಿನಲ್ಲಿ ಆಸ್ತಿಕತೆಯನ್ನು ಪ್ರತಿಷ್ಠೆಗೈದಿದೆ. ಮೊದಲಿಗೆ ಅದು ಭಗವಂತನನ್ನೇ ಪ್ರೀತಿಸಿ, ಯಾವುದೋ ಒಂದು ದೇವರ ಪ್ರತಿಷ್ಠೆ ಮಾಡಿಕೊಂಡಲ್ಲ, ಅದು ಭಗವಂತನನ್ನು ಪೂರಾ ಪ್ರೀತಿಸಿ ಅಭ್ಯರ್ಚ್ಯ. ಇಷ್ಟು ಸಿದ್ಧಿಗೆ, ಸಂಸಿದ್ಧಿಗೆ, ಫಲದ ಪ್ರತಿಪತ್ತಿಗೆ ಕಾರಣ ಅಂತ ತಿಳಿಸ್ತಾ, ಅದರಲ್ಲಿ ಒಂದು ಅಂಶ, ಮಾಡುವುದರಲ್ಲಿ ನನಗೆ ಸರಿಯಾಗಿ ಗೊತ್ತಿಲ್ಲದಿದ್ದರೆ ಏನು ಮಾಡುವುದು ಅಂತ. ಚೆನ್ನಾಗಿ ಗೊತ್ತಿದ್ದನ್ನು ನಡೆಸಿಕೊಡಲೇ ಅಂತ ಪ್ರಶ್ನೆ ಹಾಕಿದರೆ, ಕರ್ತೃವಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಕರ್ಮದ ಆಯ್ಕೆಯಲ್ಲಿ ಅನ್ನುವುದರಲ್ಲಿ ಕೃಷ್ಣ ಮುಂದುವರಿಸ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವ ನಿಯತಂಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ನಮಗೆ ಒಂದು ಕೆಲಸ ಇದೆ, ಅದು ಪರಂಪರೆಯಲ್ಲಿಯೂ ಬಂದಿದೆ, ನಮ್ಮ ಒಟ್ಟಿಗೆ ಜಾತಿಯಿಂದಲೂ ನಿಲುಕಿದೆ. ನಾವು ಗುರುತಿಸುವುದು ಇವತ್ತು ಅಷ್ಟೇ ತಾನೆ, ಇನ್ನೇನಿಲ್ಲ. ಇನ್ನು ಒಳಗಿನ ಗುಣಗಳು ಪ್ರಬುದ್ಧವಾಗಿ ನಿಂತಾಗ ವ್ಯತ್ಯಾಸ ಆಗುತ್ತೆ. ಅದನ್ನು ಆಚಾರ್ಯ ಮಧ್ವರು ಹೇಳಿದರು ಅಂತ ಹೇಳಿದೆ. ಎಲ್ಲಿಯಾದರೂ ಅಧಿಕವಾದ ಗುಣಗಳು ಕಂಡುಬಂದಲ್ಲಿ, ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಸುಂದರವಾಗಿರತಕ್ಕ ವೈದಿಕ ಮೌಲ್ಯಗಳನ್ನು ಹೊತ್ತುಕೊಂಡಿರತಕ್ಕ ಸಂಸ್ಕಾರಮಯವಾದ ಶೌಚಾದಿಗಳು, ಅಧ್ಯಯನಾದಿಗಳು, ತಪಸ್ಸು, ದಾನಾದಿಗಳು ಎಲ್ಲ ಒಂದು ಕಡೆಯಲ್ಲಿ ಹೆಚ್ಚಾಗಿದ್ದರೆ, ಅದು ಹುಟ್ಟಿದ ಯಾವ ಜಾತಿಯಲ್ಲಿ ಅವನಿರಲಿ, ಅವನ ನಾನು ಬ್ರಾಹ್ಮಣ ಅಂತ ಹೇಳುತ್ತೇನೆ ಅಂತ ಹೇಳಿದರು. ಬ್ರಾಹ್ಮಣೋಪಿ ಅಲ್ಪಗುಣಕಃ ಶೂದ್ರಯೇವ ನ ಸಂಶಯ ಅಂತ. ಹುಟ್ಟಿನಿಂದ ಬ್ರಾಹ್ಮಣ ಅಂತ ಅನಿಸಿಕೊಂಡವನಾದರೂ ಅವನಲ್ಲಿ ಯಾವುದೇ ರೀತಿಯಾದ ಮಡಿವಂತಿಕೆ, ಅಧ್ಯಯನಶೀಲತೆ, ಇಂದ್ರಿಯ ನಿಗ್ರಹ, ಪ್ರಾಮಾಣಿಕತೆ, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಇವೆಲ್ಲ ಇಲ್ಲ ಅಂತಾದರೆ, ಬರೇ ಮೋಸ, ವಂಚನೆ, ಅನ್ಯಾಯ ಇಂಥದ್ದೇ ಎಲ್ಲ ಮಡುಗಟ್ಟಿದ್ರೆ ಅವನನ್ನು ಶೂದ್ರ ಅಂತೇವೆ ಹೇಳ್ತಾರೆ, ಸ್ಪಷ್ಟಪಡಿಸಿದರು. ಹಾಗಾಗಿ ಅವನಿಗೆ ಅನುಗುಣವಾಗಿರತಕ್ಕ ಅನೇಕ ಒಳಗುಣಗಳು ಹೊರಗೆ ಚೆಲ್ಲಿದ್ದರೆ ಅದಕ್ಕೆ ಅನುಗುಣವಾದಂತಹ ಕರ್ಮವನ್ನು ಅವನು ನಡೆಸ್ತಾ ಬರಬೇಕು. ತಪ್ಪಿಸುವಂತಿಲ್ಲ. ಅದು ನನಗೆ ಬರುವುದಿಲ್ಲ, ಚೆನ್ನಾಗಿ ಆಗ್ತಾ ಇಲ್ಲ, ನನಗೆ ಇನ್ನೊಬ್ಬರದ್ದೇ ಕರ್ಮವನ್ನು ಮಾಡುವುದರಲ್ಲಿ ಇಷ್ಟ ಕಾಣುತ್ತದೆ, ಇದು ತಪ್ಪಾಗ್ತದೆ ಕೇಳಿದರೆ, ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಶ್ರೇಯಾನ್ ಸ್ವಧರ್ಮ, ನಿನ್ನ ಆಶ್ರಮಕ್ಕೆ, ನಿನ್ನ ಹುಟ್ಟಿಗೆ, ನಿನ್ನ ಯೋಗ್ಯತೆಗೆ, ನಿನ್ನ ಗುಣವಂತಿಕೆಗೆ ಸರಿಯಾದಂತಹ ಕರ್ಮವನ್ನು ನೀನು ಮಾಡು, ಅದನ್ನು ಬಿಡಬೇಡ ಅಂತ. ಅದು ತಪ್ಪಾಗ್ತದೆ ಆಗಲಿ ಅಂದರು. ವಿಗುಣ ಶ್ರೇಯಾನ್ ಸ್ವಧರ್ಮ, ಅದು ವಿಗುಣ ಸನ್ನಪಿ, ಅದು ಗುಣ ಅಂದರೆ ಅದರದ್ದು ತರಗತಿ ಮೌಲ್ಯ, ಅದು ವಿ ಅಂದರೆ ವಿಗತ ಅಂತ ಅರ್ಥ. ಅದು ಗುಣವನ್ನು ಕಳ್ಕೊಂಡಿದ್ದರೂ ಅದನ್ನು ನಾವು ವೈಗುಣ್ಯ ಅಂತ ಹೇಳ್ತೇವೆ. ನಮ್ಮ ಕರ್ಮಾಂಗಗಳಲ್ಲಿ ಎಲ್ಲ ವೈಗುಣ್ಯವೇ ಹೆಚ್ಚು, ಗುಣವಂತಿಕೆ ಹೋಗಿರ್ತದೆ, ಅದರ ಒಳ್ಳೆಯತನ ಉಳಿದಿರುವುದಿಲ್ಲ, ಅನೇಕ ಕಡೆಯಲ್ಲಿ ತಪ್ಪಾಗಿರ್ತದೆ, ಎಷ್ಟೋ ಅಂಶಗಳು ಬಿಟ್ಟೋಗಿರ್ತವೆ. ಹೋಗಲಿ ಅಂದ ದೇವರು. ವಿಗುಣ ಸನ್ನಪಿ ಸ್ವಧರ್ಮ ಶ್ರೇಯಾನ್. ಎಷ್ಟು ಕಳಚಿ ಹೋದದ್ದು, ಕಮ್ಮಿಯಾದದ್ದು, ಹೆಚ್ಚು ಕಡಿಮೆಯಾದದ್ದು, ಬಿಟ್ಟು ಹೋದದ್ದು, ಲೋಪಯುತವಾದದ್ದು, ನ್ಯೂನವಾಗಿ ನಿಂತದ್ದು ಇರಲಿ, ಅದು ನೀನು ಮಾಡು. ತಪ್ಪು ತಪ್ಪಾದರೂ ನೀನು ಮಾಡುವುದು ಮಾಡಬೇಕು, ಬೆಪ್ಪು ಬೆಪ್ಪಾದರೂ ನೀನು ನಡೆಸುವುದು ನಡೆಸಬೇಕು. ಅದಕ್ಕೆ ಅರ್ಚಂತು ಪುತ್ರಕಾಹ ಅನ್ನೋದು. ಮಕ್ಕಳೇ ನೀವು ದೇವರ ಪೂಜೆ ಮಾಡಿ. ತಪ್ಪು ಮಾಡ್ತೇವೆ, ಮಾಡಿ ಅಂತಾರೆ, ನಮ್ಗೆ ಗೊತ್ತಿಲ್ಲ, ಗೊತ್ತಿದೆ ನಮಗೆ ಅಂತಾರೆ.
ನಿಮ್ಗೆ ಗೊತ್ತಿಲ್ಲ ಅಂತ ಗೊತ್ತಿದ್ದೇ ನಿಮಗೆ ಮಾಡಲಿಕ್ಕೆ ಹೇಳಿದ್ದೇನಂತ. 8 ವರ್ಷದ ಹುಡುಗನಿಗೆ ಸಂಸ್ಕೃತದ ಅಧ್ಯಯನ ಮಾಡಿಸಬೇಕು, ಮಂತ್ರತಂತ್ರಗಳನ್ನು ಹೇಳಿಕೊಡಬೇಕು, ಸ್ತೋತ್ರ ಪ್ರಪಂಚದಲ್ಲಿ ಅವನು ಕಾಲಿಡಬೇಕು. ತಪ್ಪು ಹೇಳ್ತಾನೆ ಹೇಳುವಾಗ, ಸರಿಯಾದ್ದು ಮಾತ್ರ ಹೇಳಿಕೊಡುವ, ಹರೇ ರಾಮ ಮಾತ್ರ, ಮತ್ತೆ ಹರೇ ಕೃಷ್ಣ ಹೇಳಲಿಕ್ಕಿಲ್ಲ, ಅವನು ಹೇಳೋದಿಲ್ಲ ಕೃಷ್ಣ ಅಂತ ತಪ್ಪು ಹೇಳುತ್ತಾನೆ. ನಾವಿತ್ತು ಪಾಶ್ಚಾತ್ಯರು ಬಂದು ಆ ಮಂತ್ರ ಹೇಳುವಾಗ ಕೇಳುತ್ತೇವೆ, ಕಿಶುಣ ಕಿಶುಣ ಹರೇ ಹರೇ ಅಂತಾರೆ. ಅವರು ಕೃಷ್ಣ ಹೇಳಲಿಕ್ಕೆ ಆಗುವುದಿಲ್ಲ, ಅವರಿಗೆ ಬರ್ತಾನೆ ಇಲ್ಲ. ಆದ್ದರಿಂದ ನೀವು ಅದು ಹೇಳೋದು ಬೇಡ, ನೀವು ರಾಮರಾಮ ಮಾತ್ರ ಹೇಳಿದರೆ ಆಗುತ್ತಾ? ಆಗುವುದಿಲ್ಲ, ನೀವು ಹೇಳಬೇಕು. ತಪ್ಪು ಹೇಳಿ ಅಯ್ಯ, ಹೇಳಿ. ನಮಗೆ ನಿಮ್ಮ ಉಚ್ಚಾರಣೆ ಏನಾಯಿತು ಅಂತ ಬೇಕಾಗಿಲ್ಲ, ದೊಡ್ಡ ಸಂಗತಿ ಅಲ್ಲ. ನಮಗೆ ವ್ಯಕ್ತಿ ಯಾರು ಅಂತ ಬೇಕು, ನೀವು ಯಾರನ್ನು ಕರೀತಾ ಇದ್ದೀರಿ ಅದು ಬೇಕು. ನಾವು ಉಚ್ಚಾರಣೆಯಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ ಇಟ್ಟುಕೊಳ್ಳುವ, ನೆನಪು ಮಾತ್ರ ಯಾವುದೋ ಸಿನಿಮಾದ ವೇಷ ಹಾಕಿದವನದ್ದು ನೆನಪಾಗ್ತಾ ಇದ್ದಾರೆ. ಕೃಷ್ಣ ಅಂದರೆ ನಿತಿನ್ ಭಾರದ್ವಾಜ್ ಅಥವಾ ಇನ್ಯಾರನ್ನೋ ಒಬ್ಬನನ್ನು, ಇನ್ಯಾರೋ NTR ಎಲ್ಲ ಹೇಳ್ಕೊಳ್ತಾರೆ. ಅವರಲ್ಲೆಲ್ಲ ನೆನಪು ಮಾಡಿಕೊಂಡು ಅವರ ಚಿತ್ರ ಹಾಕೊಂಡು ನೀವು ಇದ್ದರೆ ಪ್ರಯೋಜನ ಏನು? ಗೋಕುಲದಲ್ಲಿ ರಾಧೆಯ ಜೊತೆಯಲ್ಲಿ ನಿಂತ ಆ ಭಗವಂತನ ನೆನಪು ಬರುವುದೇ ಇಲ್ಲ ಆಗಿದ್ದರೆ ಎಷ್ಟು ಸ್ಪಷ್ಟ ನಾವು ನಾಮೋಚ್ಚಾರಣೆ ಮಾಡಿ ಅಷ್ಟೋತ್ತರ ಶತನಾಮವನ್ನು ತಿಳಿಸಿ ಏನಾಗತ್ತೆ? ಸಾವಿರಾರು ತುಳಸಿಯ ಕುಡಿಗಳನ್ನು ಬೊಗಸೆ ತುಂಬ ಒಪ್ಪಿಸ್ತಾ ಇದ್ದಾಗಲೂ ನೆನಪಾಗುವುದಾದರೆ ಯಾವುದೋ ಮೈಬಿಟ್ಟ ಎಲ್ಲವನ್ನು ಕಳ್ಕೊಂಡ ಬಿಚ್ಚಿಟ್ಟ ಯಾವುದೋ ಒಂದು ಬೆಡಗಿಯ ನೆನಪಾಗ್ತಾ ಇದ್ದರೆ ಪ್ರಯೋಜನ ಏನು? ದೇವರಿಗೆ ವೈಭವದ ಸೀರೆ ತೊಡುಗೆ ಶುಕ್ರವಾರದಂದು ತೊಟ್ಟಾಗ ಆಲೋಚನೆಗಳು ಎಲ್ಲ ಯಾವುದೋ ವಿಷಯಕ್ಕೆ ಹೋಗಿದರೆ ಪ್ರಯೋಜನ ಏನಾಗುತ್ತೆ? ಪ್ರಯೋಜನ ಇಲ್ಲ. ಆದ್ದರಿಂದ ವಾಸ್ತವವಾಗಿ ನಮಗೆ ಶಬ್ದ ಮುಖ ಅಲ್ಲ, ವಸ್ತು ಭಗವಂತನ ನೆನಪು. ಆದ್ದರಿಂದ ತಪ್ಪಾದರೂ ಹೇಳಲಿಕ್ಕೆ ಬಾರದಿದ್ದರೂ ಹೇಳಿಕೊಡಿ. ಯಾವಾಗ ಹೇಳುತ್ತಾನೆ ಹಾಗಾದರೆ? ಸಣ್ಣ ವಯಸ್ಸಿನಲ್ಲಿ 10-12 ವಯಸ್ಸಿನಲ್ಲಿ ವಾಯುಸ್ತುತಿ ಹೇಳಿಕೊಡುವುದಿಲ್ಲ ಇಟ್ಟುಕೊಳ್ಳುವ, ಅದು ಕಷ್ಟ ಇದೆ, ಹೇಳಲಿಕ್ಕೆ ಆಗುವುದಿಲ್ಲ, ನಿಲುಗಡೆಯೇ ಕಷ್ಟ, ಉಚ್ಚಾರಣೆ ಅಸ್ಪಷ್ಟ, ಮತ್ತು 25ರಲ್ಲಿ ಹೇಳಿಕೊಡ್ತೀರಾ ಸರಿ. ಆವತ್ತು ಶುರು ಮಾಡಬೇಕಲ್ಲ, ಶುರು ಮಾಡುವಾಗಲೂ ಮತ್ತು ತಪ್ಪಾಗ್ತದೆ. ಮತ್ತು ಯಾವತ್ತು ಶುರುವಾಗುತ್ತೋ ಆವತ್ತು ವಾಯುಸ್ತುತಿ ಸ್ಪಷ್ಟ ಬರುವುದಿಲ್ಲ, ಯಾರಿಗೂ ತಪ್ಪೇ ಬರ್ತದೆ. ತಪ್ಪು ಹೇಳಿ 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 ಇವತ್ತು ಹೆಚ್ಚಿನವರಿಗೆ ತಪ್ಪೇ ಬರ್ತದೆ, ಹೇಳಿ ಹೇಳಿಯೂ. ಯಾಕೆ? ಅವರು ತಿದ್ದಿಕೊಳ್ಳಿಲ್ಲ. ತಿದ್ದಿಕೊಳ್ಬೇಕು. ಹೇಳಿ ಹೇಳಿ ತಪ್ಪಾದದ್ದನ್ನು ತಪ್ಪು ಗೊತ್ತಾಗಿಸಿಕೊಂಡು ತಿದ್ದಿಕೊಳ್ಬೇಕು. ಅದು ಸಣ್ಣದಿನಲ್ಲಿ ಕಲ್ತದ್ದು ಹಾಗೆ ಹೇಳಿಕೊಂಡು ಈಗ ಮುಂದುವರಿಸಲಿಕ್ಕಿಲ್ಲ. ಸಣ್ಣದಿನಲ್ಲಿ ಕಲಿಬೇಕು, ದೊಡ್ಡದಿನಲ್ಲಿ ತಿರುಗಿಸಬೇಕು, ಅದನ್ನು ಚೆನ್ನಾಗಿ ತಿದ್ದಬೇಕು. ನಾವು ಇನ್ನೊಬ್ಬರು ತಿದ್ದಬಹುದಲ್ಲ. ಅದರಿಂದ ಮೊದಲೇ ಅದನ್ನು ಉಪಯೋಗಿಸಿಕೊಳ್ಳಿ. ಅದರಿಂದ ವಿಗುಣಃ ಸ್ವಧರ್ಮಃ ಶ್ರೇಯಾನಂ. ತಪ್ಪಾದರೂ ಅದನ್ನು ಮಾಡಲೇಬೇಕು, ಬಿಡಬೇಡ. ತಪ್ಪಿದ್ದೇ ಅಂತ ಹೇಳಿಕೊಂಡು ನೀನು ಬಿಟ್ಟರೆ ಯಾವ ಕಾಲದಲ್ಲಿಯೂ ತಪ್ಪಿಲ್ಲದೆ ಮಾಡಲಿಕ್ಕೆ ಬರುವುದಿಲ್ಲ ಅಂತಾನೆ ಕೃಷ್ಣ. ಯಾವಾಗಲೇ ಹೆಚ್ಚಿನವರಿಗೆಲ್ಲ ಖುಷಿಯಾಗುವುದು ತಮ್ಮದು ಸರಿ ಇಲ್ಲ ಅಂತ, ಇನ್ನೊಬ್ಬರದ್ದು ಸರಿ ಇದೆ ಎನ್ನುವ ಭ್ರಮೆಯಿಂದ ಎನ್ನುವುದು ಮುಖ್ಯ. ಇನ್ನೊಬ್ಬರದ್ದು ಸರಿ ಇಲ್ಲ, ಅವರದ್ದು ಕೇಳಿದರೆ ಅವರು ಹೇಳ್ತಾರೆ ನಮ್ಮದು ಸರಿ ಇಲ್ಲ ಅಂತ, ಮತ್ತೆ ಇನ್ನೊಬ್ಬರದ್ದು ಸರಿ ಉಂಟು ಅಂದರೆ ಅವರು ಹೇಳೋದು. ಪ್ರತಿಯೊಬ್ಬರು ಹೇಳುವುದು ಹಾಗೆ. ಕರ್ಮದಲ್ಲಿರಲಿ, ಅರಿವಿನಲ್ಲಿರಲಿ, ಬದುಕಿನಲ್ಲಿರಲಿ, ಊಟದಲ್ಲಿರಲಿ, ಎಲ್ಲದರಲ್ಲಿಯೂ ಪ್ರತಿಯೊಂದರಲ್ಲಿಯೂ ಹಾಗೆ ಅವರದ್ದಾಗಿರತಕ್ಕಂಥ ವಸ್ತುವಿನಲ್ಲಿ ಹೇಳ್ತಾರೆ ಅವರು. ನಾವು ಆ ಪೂಜೆ ಮಾಡಿದರೆ, ಆ ಜಪ ಮಾಡಿದರೆ, ಆ ಲೆಕ್ಕದಲ್ಲಿ ಕೂತ್ರೆ, ಅಂಥ ಊರಿನಲ್ಲಿದ್ದರೆ ನಮಗೆ ತಲೆನೋವಾಗುತ್ತೆ. ಆಗುವುದಿಲ್ಲ ಅಂದ ಕೃಷ್ಣ. ನೀನು ಹೇಳಿದ್ನಲ್ಲ ದೋಷಗಳು ಆರು ಅಂತ, ಪ್ರತಿಯೊಂದು ಕಡೆಯಲ್ಲೂ ಹಾಗೇ ಇರ್ತದೆ. ಪ್ರತಿಯೊಬ್ಬನಿಗೂ ತನ್ನ ಕರ್ಮದಲ್ಲಿ ಬಂದಾಗ ಸೋಲ್ತಾನೆ. ಅಧ್ಯಾಪಕನಿಗೆ ಸೋಲೇ ಇಲ್ಲ, ಆರಾಮವಾಗಿ ಹೇಳಿದ್ದನ್ನು ಹೇಳಿಕೊಟ್ಟು ಹೋದರೆ ಆಯಿತು ಅಂತ. ಆದರೆ ಹೇಳಿದ್ದನ್ನಾದರೂ ನೆನಪು ಮಾಡಿಕೊಳ್ಬೇಕಲ್ಲ ಅವನು. ಹೇಳಿದ್ದನ್ನು ಹೇಳಲಿಕ್ಕೂ ಕಣ್ಮುಚ್ಚಿ ಹೇಳಲಿಕ್ಕೆ ಬರುವುದಿಲ್ಲ, ಯೋಚನೆ ಮಾಡಿ ಹೇಳಬೇಕಾಗತ್ತೆ. ಅವನು ಇತಿಹಾಸ ಪುರುಷರಲ್ಲಿ ಯಾರದ್ದೋ ಮಗನನ್ನು ಯಾರದ್ದೋ ಅಪ್ಪನನ್ನಾಗಿ ಹೇಳಿಬಿಟ್ರೆ ಆಗುವುದಿಲ್ಲ. ಆ ಹೊತ್ತಿನಲ್ಲಿ ಅವನು ಮತ್ತೆ ತನ್ನ ತಲೆಯನ್ನು ಉಪಯೋಗಿಸಿಕೊಳ್ಳಲೇಬೇಕು. ಹಾಗೆ ಕಾಣುತ್ತೆ. ವಿತ್ತ ಸಂಸ್ಥೆಯಲ್ಲಿ ನಿಂತವನಿಗೆ ಅಧ್ಯಾಪಕನ ವೃತ್ತಿ ಬಹಳ ಚಂದ, ಸ್ವಲ್ಪ ಹೇಳಿದರೆ ಆಯಿತು, ಹೋದ. ಹಾಗೆ ತನ್ನಷ್ಟಕ್ಕೆ ಕೆಲಸ ಆಗಿಬಿಡ್ತದೆ. ತಿಂಗಳುಗಟ್ಟಲೆ ರಜೆ ಕೊಡ್ತಾರೆ ಬೇರೆ ಅಂತ ಹೇಳುತ್ತಾರೆ ಅವರು. ಅವನು ಹೇಳ್ತಾನೆ ವಿತ್ತ ಶಾಖೆ ಭಾಳ ಚಂದ ಅಂತಾನೆ. ಅಲ್ಲಿ ಗಿರಾಕಿಗಳು ಬಂದರೆ ಕೆಲಸ ಇರ್ತದೆ, ಇಲ್ಲದಿದ್ದರೆ ಇಲ್ಲ. ಅದು ಮಾಮೂಲಿದ್ದಾಗ. ಇವತ್ತಂತೂ ಎಲ್ಲ ಕಂಪ್ಯೂಟರ್ ಕೆಲಸ ಮಾಡ್ತದೆ. ಅಧ್ಯಾಪಕನಿಗೆ ಕಂಪ್ಯೂಟರ್ ಕೆಲಸ ಮಾಡಲಿಕ್ಕಾಗತ್ತಾ? ಆಗುವುದಿಲ್ಲ. ಅವ್ರು ಹೇಳಿಕೊಂಡು ತಿರುಗ್ತಾರೆ. ವೈದ್ಯ ಹೇಳ್ತಾನೆ ಅಯ್ಯೋ ಎಷ್ಟು ಕಷ್ಟ, ಏನು ರೋಗಿ ಬಂದರೆ ತಪಾಸಣೆಗೈದರೆ ಕೊಟ್ಟರೆ ಉಂಟು ಅಂತ. ಅವನು ತಂತ್ರಜ್ಞಾನ ಮೇಲೆ ಕಣ್ಣು ಹಾಯ್ತಾನೆ. ಸಿಮೆಂಟ್ ನುಂಗಿಲಿಕ್ಕೆ ಸಾಕು ಸಿಗ್ತದೆ ದುಡ್ಡೆಲ್ಲ ಅಂತ.
ಅವನು ವೈದ್ಯನಿಗೆ ಬೈತಾನೆ, ಒಂದು ಚುಚ್ಚಿದರೆ ದುಡ್ಡು ಮಾಡ್ತಾನೆ ಅಂತ. ಹೀಗೆ ಯಾವ ವೃತ್ತಿಯೂ ಅವರವರಿಗೆ ಇಷ್ಟ ಅಲ್ಲ, ಇನ್ನೊಬ್ಬರದ್ದು ಚಂದ. ಮನೆಯೂ ಹಾಗೆ ನೋಡಿ, ಎಷ್ಟು ಸ್ಪರ್ಧಾತ್ಮಕವಾಗಿ ಬೆಳೀತದೆ. ನಮ್ಮ ಮನೆ ಚೆನ್ನಾಗಿಲ್ಲ, ಅವರ ಮನೆ ಚೆನ್ನಾಗಿದೆ. ಅವರು ಹೇಳ್ತಾರೆ ಇದು ಮನೆ ಚೆನ್ನಾಗಿಲ್ಲ, ಅವರದ್ದು ಚೆನ್ನ ಬಹಳ ಚೆನ್ನ ಸಂಪುಟದಾಗಿದೆ ಅಂತಾರೆ. ಸಣ್ಣದಿದ್ದದ್ದನ್ನು ಸಂಪುಟ ಆಗಿದೆ ಎಂದು ವರ್ಣನೆ ಮಾಡ್ತಾರೆ. ದೊಡ್ಡದಿದ್ದದ್ದನ್ನು ಸಣ್ಣ ಮನೆಯ ಅರಮನೆಯಾಗಿ ಉಂಟು, ಅದು ಚೆನ್ನ ಅಂತಾನೆ. ಎರಡು ಬೋಗಸೆ. ಎಲ್ಲಿ ಮಲಗಿದಲ್ಲಿ ನಿದ್ದೆ ಎನ್ನುವುದು ಮೊದಲು ಬರ್ತದೋ ಅದು ನಿಜವಾದ ಅರಮನೆ, ಬಹಳ ಚೆನ್ನಾಗಿರ್ತದೆ. ಎಲ್ಲಿ ಮಲಗಿದ ನಂತರ 1-2 ಗಂಟೆಯ ಬಳಿಕ ನಿದ್ದೆ ಬರ್ತದೋ ಅದು ಅರೆಮನೆ, ಅರೆಮನೆ, ಪೂರ ಅಲ್ಲ ಅದು. ಎಲ್ಲಿ ಮಲಗಿದ್ರೂ ನಿದ್ದೆ ಬರುವುದಿಲ್ಲ ಅದು ನಿಜವಾಗಿ ಮನೆ ಅಲ್ಲ, ಅದು ಸ್ಮಶಾನ, ಪ್ರಯೋಜನ ಇಲ್ಲ ಅದು. ಅಂಥವನು ಎಲ್ಲಿ ಹೋದರೂ ಮನೆ ಬದಲಿಸಿದ್ರೆ ನಿದ್ದೆ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ, ಅವನೇ ಪೂರ ಹಾಳಾಗಿದ್ದಾನೆ ಅಂತ. ಆದ್ದರಿಂದ ನಾವು ಎಷ್ಟಂಶದಲ್ಲಿ ವಾಸ್ತುವನ್ನು ಸರಿ ಮಾಡಬಹುದು? ದೇಶದ ವಾಸ್ತು ಸರಿ ಮಾಡಲಿಕ್ಕಾಗತ್ತದೆ ರೀ. ಇರಬೇಕಾದ್ದು ಪಶ್ಚಿಮದಲ್ಲಿ ಎತ್ತರ, ದಕ್ಷಿಣದಲ್ಲಿ ಎತ್ತರ, ಉತ್ತರದಲ್ಲಿ ತಗ್ಗು, ಪೂರ್ವದಲ್ಲಿ ತಗ್ಗು. ಇದು ಕ್ರಮ. ಪ್ರಾಗುದಕ್ ಪ್ರವಣೇ ದೇಶೇ ಕುರ್ಯಾತ್ ದೇವಾಲಯಂ ದೃಢಂ ಅಂತ ಆಚಾರ್ಯ ಮಧ್ವರು ಹೇಳಿತು. ಎಲ್ಲಿ ಕಟ್ಟಬೇಕು ಸೌಧ ಕೇಳಿದರೆ ಪೂರ್ವೋತ್ತರ ತಗ್ಗಿರಬೇಕು, ಪಶ್ಚಿಮ ದಕ್ಷಿಣ ಎತ್ತರ ಇರಬೇಕು ಅಂತ. ಇದೀಗ ನಮಗೆ ಪೂರ್ವ ನಮ್ಮ ಬೆನ್ನ ಹಿಂದೆತ್ತು, ಅದು ತಗ್ಗಿರಬೇಕು. ನಮ್ಮದು ಪಶ್ಚಿಮ ತಗ್ಗಲ್ವಾ, ಎಂತ ಮಾಡುವ? ಏರಿಸುವುದೇಗೆ? ಸಮುದ್ರಕ್ಕೆ ಮಣ್ಣು ಹಾಕಲಿಕ್ಕೆ ಬರುತ್ತಾ? ಆಗೋದಿಲ್ಲ. ಅದರೊಟ್ಟಿಗೆ ಉತ್ತರ ತಗ್ಗಿರಬೇಕು, ಉತ್ತರ ಈಚೆ, ನನ್ನ ಬಲಗೈ ಆಚೆಗೆ. ಇದು ದಕ್ಷಿಣ. ನಮ್ಮದು ಉತ್ತರ ಎತ್ತರ ಉಂಟಲ್ಲ, ಹಿಮಾಲಯ ಇರುವುದು ಉತ್ತರದಲ್ಲಿ, ಅದನ್ನು ಕಡ್ದು ಇಲ್ಲಿ ನಿಲ್ಲಿಸುವುದಾ? ಇದು ಗುಳ್ಳಿ ಉಂಟು ಕನ್ಯಾಕುಮಾರಿ, ಏನು ಮಾಡುವ? ಇಡೀ ಭಾರತವೇ ವಾಸ್ತುವಿನಲ್ಲಿ ಸರಿ ಇಲ್ಲ, ಮತ್ತೆ ಯಾರಿಗಾದರೂ ಭಾರತೀಯರಿಗೆ ತಲೆ ಸರಿ ಇರ್ತದ? ಆಯಿತು, ಬಿಟ್ಟು ಹೋಗುವ. ನಮಗೆ ವೀಸಾ ಕೊಡ್ತಾರೆ, ದುಡ್ಡು ಸಿಗತ್ತೆ, ಹೋಗುವ ಅಂದರೆ ಹೌದು ಹೋಗ್ತೀರಿ, ನೀವು ಹೋಗಿ, ಇದರಿಂದೇನು ಕಳ್ಕೊಂಡ್ರಿ? ಇಡೀ ಜಗತ್ತಿನಲ್ಲಿ ಭಾರತ ವರ್ಷ ಎನ್ನುವುದು ಅತ್ಯಂತ ಪುಣ್ಯಭೂಮಿ. ಎಲ್ಲ ದೇವರ ಅವತಾರಗಳು, ಎಲ್ಲ ಜ್ಞಾನಿಗಳ ತವರೂರಿದು. ಇಲ್ಲಿ ಹುಟ್ಟುವುದೇ ಒಂದು ದೊಡ್ಡ ಭಾಗ್ಯ ಅಂತಾರೆ. ದೇವತೆಗಳು ಸಹ ಇಲ್ಲಿ ಹುಟ್ಟಲಿಕ್ಕೆ ಹಾತೊರೀತಾರಂತೆ, ಶಾಪ ಪಡೆದು ಅಲ್ಲ, ದೇವರು ಹೇಳಬೇಕು, ನಾವು ಬರಬೇಕು ಅಂತ. ಅನಧಿಕಾರಿಣೋ ದೇವಾಹ ಸ್ವರ್ಗಸ್ಥಾಹ ಭಾರತೋದ್ಭವಂ ವಾಂಛಂತಿ ಆತ್ಮವಿಮೋಕ್ಷಾರ್ಥಂ. ಅವ್ರಿಗೆ ಖುಷಿ ಆಗಲಿಕ್ಕಂತೆ. ಮತ್ತೆ ಅಧಿಕಾರಿಗಳು ಬರ್ತಾರೆ ಕೆಲವೊಮ್ಮೆ, ಗೊತ್ತಾಗುವುದಿಲ್ಲ ನಮಗೆ. ಅದನ್ನ ದೇವತೆಗಳೆಲ್ಲ ಹಾತೊರೆಯುವ ಪುಣ್ಯಭೂಮಿ ಭಾರತ ಭೂಮಿ. ಇಷ್ಟೇ ಸಣ್ಣದು. ಇಡೀ ವಿಶ್ವದಲ್ಲಿ ಸಪ್ತದ್ವೀಪ ಇದೆ. ಸಪ್ತದ್ವೀಪದಲ್ಲಿ ಒಂದು ಜಂಬೂದ್ವೀಪ. ಆ ಜಂಬೂದ್ವೀಪದಲ್ಲಿ ನಡುವೆ ಒಂದು ಇಳಾವೃತ ವರ್ಷ. ಆ ಇಳಾವೃತ ವರ್ಷಕ್ಕೆ 8 ಪರ್ವತಗಳಲ್ಲಿ 9 ಭಾಗ ಆಗಿದೆ. ಅದರಲ್ಲಿ ಒಂದು ಭಾರತ ವರ್ಷ. ನಡುವೆ ನಿಂತ ಮೇರು ಪರ್ವತ ಇಳಾವೃತದ ಮಧ್ಯದಲ್ಲಿ, ಅದು ಬ್ರಹ್ಮನ ಅರಮನೆ, ಅದರ ಸುತ್ತ ದಿಕ್ಪಾಲಕರ ಮನೆ. ಇತ್ತ ಎಲ್ಲ ವರ್ಷಗಳು ರಮ್ಯಕ, ಉತ್ತರಗುರು, ಹರಿವರ್ಷ, ಕೇತುಮಾಲ, ಭದ್ರಾಶ್ವ, ಹಿರಣ್ಮಯ, ಹಾಗೆ ನಮ್ಮದು ಸಹ ಭಾರತ ವರ್ಷ. ಅಷ್ಟು ದ್ವೀಪಗಳ, ಅಷ್ಟು ಖಂಡಗಳ, ಅಷ್ಟು ಭೂಮಿಗಳಲ್ಲಿ, ಅಷ್ಟು ವರ್ಷಗಳಲ್ಲಿ ಭಾರತ ವರ್ಷಕ್ಕೆ ಹೆಚ್ಚು ಮನ್ನಣೆ ಕೊಟ್ಟಿದ್ದಾರೆ, ಸ್ಥಾನಮಾನವನ್ನು ಕಲ್ಪಿಸಿದ್ದಾರೆ. ಇದನ್ನು ಬಿಟ್ಟು ಹೋಗ್ತೀರಾ ಹಾಗಾದರೆ? ದೇವರು ಇಷ್ಟು ವೈಭವದ ಮನೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಇಲ್ಲಿ ವಾಸ್ತು ಸರಿ ಇಲ್ಲ ಹೇಳಿ ಹೋಗಿಬಿಟ್ರೆ ಎಲ್ಲಿ ಹೋಗ್ತೀರಿ ಕೇಳುತ್ತಾನೆ. ಆದ್ರಿಂದ ನಾವು ಯಾವುದೋ ಒಂದಂಶದಲ್ಲಿ ವಾಸ್ತುವನ್ನು ಕುಳ್ಳಿರಿಸಲಿಕ್ಕೆ ನೋಡಬಹುದಷ್ಟೇ ಹೊರತು ಸಮಗ್ರ ವಿಶ್ವದಲ್ಲಿ ನಾನು ವಾಸ್ತು ಸರಿ ಮಾಡ್ತೇನೆ ಅಂದರೆ ಆಗುವುದಿಲ್ಲ. ಯಾವುದೋ ಒಂದನ್ನು ಬಿಟ್ಟು ಕೊಡಬೇಕಾಗುತ್ತೆ. ಆದ್ದರಿಂದ ಭರತ ಖಂಡ ಅದು, ಅದರಲ್ಲಿಯೂ ಉತ್ತರಕ್ಕಿಂತ ಈಚೆಗೆ ದಕ್ಷಿಣಾರ್ಥ ಪರಶುರಾಮನ ಸೃಷ್ಟಿಯ ಭೂಮಿ ಇದು. ಭಗವಂತ ತಾನೇ ನಿಂತು ನಡೆಸಿದ, ಓಡಾಡಿದ ಪುಣ್ಯಕ್ಷೇತ್ರ. ಅದರಲ್ಲಿಯೂ ಸಪ್ತಕ್ಷೇತ್ರ, ಅದರಲ್ಲಿಯೂ ಮೊದಲ ಹೆಸರು ಪಡೆದದ್ದು. ಸಪ್ತಕ್ಷೇತ್ರ ಶುರುವಾಗುವುದು ಅಲ್ಲಿಂದ ಆಗಬಹುದು, ಸುಬ್ರಹ್ಮಣ್ಯದಿಂದ ಆಗತ್ತೆ, ಕುಕ್ಕೆಯಿಂದ ಆಗತ್ತೆ, ಕಡೆಯಾಗುವುದು ಗೋಕರ್ಣದವರೆಗೆ ಬರುತ್ತೆ. ನಡುವೆಯಲ್ಲಿ ಇರುವುದು ಉಡುಪಿ ಆಗಿದ್ದರೂ ಆರಂಭ ಶುರು ಮಾಡಿದ್ದು ಉಡುಪಿಯಿಂದ. ರೌಪ್ಯಪೀಠಂ ಕುಮಾರಾದ್ರಿ ಎಂದು ಶುರು ಮಾಡಿತು. ಅದನ್ನು ಎರಡನೇ ತಗೊಂಡು ಅಲ್ಲಿಂದ ಶುರುವಾಗುವ ಕುಮಾರಾದ್ರಿ ರೌಪ್ಯಪೀಠಂ. ಶ್ಲೋಕ ಹೇಳಲಿಕ್ಕೆ ತಪ್ಪಾಗುವುದಿಲ್ಲ ರೀ. ಪುರಾಣದಲ್ಲಿ 2-3 ಪುರಾಣದಲ್ಲಿ ಬಂದಿರತಕ್ಕ ಮಾತುಗಳಿದು, ನಾವು ಬಡೆದದ್ದಲ್ಲ. ಕೃಷ್ಣ ನಿಂತು ರೌಪ್ಯಪೀಠಕ್ಕೆ ಮೆರುಗು ಬಂದದ್ದಲ್ಲ. ಸಹಜವಾಗಿ ಈ ಕ್ಷೇತ್ರ
ಆಚಾರ್ಯ ಮಧ್ವರಿಂದಾಗಿ ಈ ಕ್ಷೇತ್ರ ದೊಡ್ಡದಾದದಲ್ಲ, ಸಹಜವಾಗಿ ಈ ಕ್ಷೇತ್ರ ಪುರಾಣ ಪುಟದಲ್ಲಿ ಹೆಸರು ಪಡೆದಿದೆ. ಆ ರೀತಿಯಾದ ಸಂತರ ಅನೇಕರ ಚಿಂತಕರ ಸಮಾವೇಶ ಭೂಮಿ ಇದು. ಇದನ್ನು ತೊರೆದು ಓಡುವುದೆಲ್ಲಿಗೆ? ಅದನ್ನು ಸ್ವಧರ್ಮ ಶ್ರೇಯಾನ್ ಸ್ವಧರ್ಮ ವಿಗುಣ ಅಂದರು. ಇಲ್ಲಿ ಎಷ್ಟೇ ತಪ್ಪಿರಲಿ, ಅಯ್ಯೋ ದರಿದ್ರ, ದುಡ್ಡು ಕಡಿಮೆ, ಇಲ್ಲಿ ರೂಪಾಯಿ ಮೌಲ್ಯ ಕುಸಿದಿದೆ, ಚೆನ್ನಾಗಿಲ್ಲ, ಇಲ್ಲಿ ಜನರು ಒಳ್ಳೆಯದಿಲ್ಲ ನೋಡಿ, ಆ ದೋಷಗಳು ಅದಕ್ಕೆ ಹೇಳಿದ್ದು. ಸ್ವಪ್ನ, ನಿದ್ದೆ ಮಾಡುವವರು ಹೆಚ್ಚು, ಸೋಮಾರಿಗಳು ಮೈಗಳ್ಳರೇ ಜಾಸ್ತಿ, ಕೋಪಿಷ್ಟರು, ಮಹಾ ಕೋಪಿಷ್ಟರು ಬೇರೆ ಯಾವತ್ತೂ ನೋಡಿದರು, ಮತ್ತು ಒಟ್ಟು ತಿನ್ನಲಿಕ್ಕೆ ಹುಟ್ಟಿದವರು, ತಿನ್ನುವುದೇ ಅವರ ಕೆಲಸ, ಎಲ್ಲಿಯೂ ದೋಚುವುದೇ ಆಯಿತು. ಮತ್ತು ಆಡು, ಪುರ್ಸೊತ್ತಿದ್ರೆ ಓದುವುದಿಲ್ಲ, ಆಡುವುದು, ಗಡ್ದಾಡುವುದು, ಎಲ್ಲರೂ ಆಡುವುದೇ, ಏನೇನು ಆಟಗಳು, ಮನೆಗೆ ಸಾಂಸಾರಿಕ ಬದುಕುಗಳು ಮುಗಿತು. ಅದರ ಆಚೆಗೆ ಏನುಂಟು? ಏನಿಲ್ಲ, ಇಷ್ಟೇ ಹೇಳಿಕೊಂಡು ಬಿಡುವಾಗಿಲ್ಲ ಅಂದರು. ಈ ವಿಗುಣದ ನಡುವೆಯೂ ವೈಗುಣ್ಯದ ನಡುವೆಯೂ ಸಾಧನೆ ಮಾಡಬೇಕಂದ್ರು. ಇಷ್ಟೆಲ್ಲ ತಾಪತ್ರಯದಲ್ಲಿಯೂ ಹೌದು, ನಿದ್ದೆ ಎಷ್ಟು ಮಾಡಲಿಕ್ಕೆ? 6 ಗಂಟೆ. ಯಾಮಾತ್ ಪರತೇವಾತ ಸ್ವಪೇತ್ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ. ಸಂಜೆ ಸೂರ್ಯ ಅಸ್ತಾದ ನಂತರ 3 ಗಂಟೆ ನಂತರ ಮಲಗಲಿಕ್ಕೆ, ಬೆಳಿಗ್ಗೆ ಸೂರ್ಯೋದಯದ 3 ಗಂಟೆ ಮೊದಲು ಏಳಲಿಕ್ಕೆ 6 ಗಂಟೆ ಸಿಗುವುದು. ದಿನದ 1ನೇ 4 ಅಂಶ, 4ನೇ 1 ಅಂಶ ನಿದ್ದೆ ಅಷ್ಟೇ, ಕಾಲವಾಸಿ 6 ಗಂಟೆ ನಿದ್ದೆ ಅಷ್ಟೇ ತಾನೇ. ನೀವು ಎಷ್ಟು ತಡ ಮಾಡಿದರೂ, ಎಷ್ಟು ದೊಡ್ಡದು ಮಾಡಿದರೂ, ನಿದ್ದೆಯ ಅವಧಿ ಇರುವುದು ಕಾಲಾಂಶ ಮಾತ್ರ ಬದುಕಿನಲ್ಲಿ, ಪ್ರತಿನಿತ್ಯದಲ್ಲಿ. ಅದನ್ನು ಮಾಡಿಕೊಳ್ಳಿ ಅಂದರು. ಅಷ್ಟಕ್ಕೆ ನಿಲ್ಲಿಸಿ. ಮತ್ತು ಇನ್ನೊಂದು ಕಾಲಾಂಶ ಭಗವದ್ ಆರಾಧನೆಗೆ ಒಪ್ಪಿಸಿ ಅಂದರು. 3 ಹೊತ್ತಿನ ಭಗವಂತನ ಸೇವೆಯಲ್ಲಿ ಹೇಗೆ ಬೇಕೋ ಹಾಗೆ ಆರಾಧನೆಯನ್ನು 6 ಗಂಟೆಗೆ ತನ್ನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದರೆ, ಅದೇ 3 ಗಂಟೆ ಮೊದಲು ಸೂರ್ಯೋದಯ, ಈಗ 7 ಗಂಟೆಗೆ, 4 ಗಂಟೆಗೆ ಎದ್ದರೆ ಸುಮಾರು 8-9 ಗಂಟೆವರೆಗೆ, ಅದು 8 ಗಂಟೆವರೆಗೆ, 4 ಗಂಟೆ ಬೆಳಿಗ್ಗೆ ಜಪ ತಪ ಅನುಷ್ಠಾನ ಅಧ್ಯಯನ ಚಿಂತನೆ ಪಾರಾಯಣ ಎಲ್ಲಕ್ಕೆ. ಮತ್ತು ಮಧ್ಯಾಹ್ನ 1 ಗಂಟೆ, ಸಂಜೆ 1 ಗಂಟೆ ಮುಗಿಯಿತು. ಮಧ್ಯಾಹ್ನ ಕೊಡಲಿಕ್ಕೆ ಆಗಲಿಲ್ಲ, ಸಂಜೆ 2 ಗಂಟೆ, 6ರಿಂದ 8 ಗಂಟೆ ಕೊಟ್ಟು ಊಟ ಮಾಡಿ ಮಲಗುತ್ತು, ಆಯಿತು. ಸಂಜೆ 3 ಗಂಟೆಯಲ್ಲಿ 2 ಗಂಟೆ ಅದಕ್ಕೆ ಕೊಟ್ಟರೆ ದಿನಕ್ಕೆ 6 ಗಂಟೆಯನ್ನು ಭಗವಂತನ ಸಮೀಪ್ಯಕ್ಕೆ, ಮತ್ತು 6 ಗಂಟೆಯನ್ನು ಭಗವಂತನ ಹತ್ತಿರಕ್ಕೆ, ಎಚ್ಚರ ಇಲ್ಲದೆ. ನಿದ್ದೆ ಅಂದರೆ ಎಚ್ಚರ ಇಲ್ಲದೆ ಪ್ರಾಜ್ಞನ ಸಂಪರ್ಕ, ಅಂತರಾತ್ಮನ ಭಗವಂತನ ಆತ್ಮ ಸಂಪರ್ಕವನ್ನು ಪಡೆಯುವುದು ನಿದ್ದೆಯಲ್ಲಿ. ಹಾಗೆ ಎಚ್ಚರದಲ್ಲಿ ನಾವು ತಿಳಿದು ದೇವರ ಹತ್ತಿರ ಕೂತ್ಕೊಳ್ಳುವ, ಆಯ್ತಲ್ಲ, ಅರ್ಧಕ್ಕರ್ಧ ಹೋಯ್ತು, ಮತ್ತು ಅರ್ಧ ಉಂಟು ತಿನ್ನಲಿಕ್ಕೆ. ತಿನ್ನಲಿಕ್ಕೆ ಬೇಕಾದ್ದು ಸಂಪಾದನೆಯನ್ನು ಸೇರಿಕೊಂಡು ಎಲ್ಲ ಅಷ್ಟೇ, ಇನ್ನೇನು ಅರ್ಧಕ್ಕರು 12 ಗಂಟೆ ಇದೆ, ಇನ್ನು ಸಾಲದೇನು ನಮ್ಮದೇ ವೈಭವೀಕರಣಕ್ಕೆ. ಆಗ ಕೃಷ್ಣ ಹೇಳ್ತಾನೆ, ಅದನ್ನು ದೇವರ ಪ್ರೀತಿಗೆ ಅಂತ ನಡೆಸುವಂತ. ಅನ್ನ ಅಷ್ಟಕ್ಕೆ ಅರ್ಧಕ್ಕರ್ಧ ನಮ್ಮ ಕರ್ಮಾಂಗಗಳು ತಪ್ಪಿದೆ ಅಂತಾಯಿತು. ದಿನದ 12 ಗಂಟೆ ವಿಗುಣ, ಅರ್ಧ ಸರಿ ಇಲ್ಲ, ನಮ್ಮ ಸ್ವಧರ್ಮದಲ್ಲಿ ಅರ್ಧ ಬಿಟ್ಟು ಹೋಗ್ತದೆ. ಆದರೂ ಕೃಷ್ಣ ಹೇಳ್ತಾನೆ ಮಾಡಯ್ಯ ಅಂದ, ಶ್ರೇಯ ಆನಂದ, ಬೇರೆ ಮಾಡಬೇಡ, ಇನ್ನೊಬ್ಬರದ್ದು ಬೇಡ ಅಂತಾನೆ. ಮತ್ತೊಬ್ಬರ ಕರ್ಮವನ್ನು ಪರಧರ್ಮ ಪರಧರ್ಮಾತ್ ಸ್ವನುಷ್ಠಿತಾತ್ ಅಂತಾನೆ, ಅನುಷ್ಠಿತಾತ್. ಚೆನ್ನಾಗಿ ಮಾಡಲಿಕ್ಕೆ ನಿನಗೆ ಇನ್ನೊಬ್ಬರದ್ದು ಬರ್ತದೆ. ಪರ ಅಂದರೆ ಪರರಿಗೆ ಹೇಳಿತ್ತು, ಇನ್ನೊಬ್ಬರ ಕರ್ಮ, ಇನ್ನೊಬ್ಬರ ಧರ್ಮವನ್ನು, ಕರ್ಮ ಅಂದರೆ ಧರ್ಮವೇ ಇಲ್ಲ, ದೇವರ ಪ್ರೀತಿಗೋಸ್ಕರ ನಡೆಸುವಂಥದ್ದೆಲ್ಲವೂ ಧರ್ಮ. ಧಾರಣಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂಕೃತಂ ಅಂತ. ಧರ್ಮ ಅಂದರೆ ಒಂದು ಬಗೆಯ ಕರ್ಮವೇ, ಯಾವ ಕರ್ಮದಲ್ಲಿ ಉದ್ಧಾರದ ಮುಖ ಉಂಟೋ ಅದು ಧರ್ಮ ಅಷ್ಟೇ. ಧರ್ಮ ಅಂದರೆ ಕರ್ಮವೇ. ಆ ಕರ್ಮ ಅದರಲ್ಲಿ 3 ಬಗೆ ಇರ್ತದೆ. ಕರ್ಮದಲ್ಲಿ ಅಕರ್ಮವೂ ಸೇರಿರ್ತದೆ, ವಿಕರ್ಮವೂ ಸೇರಿರ್ತದೆ. ಅದನ್ನು ಯಾವುದು ಮಾಡಿದಾಗ ನಮ್ಮನ್ನು ಉದ್ಧಾರ ಮಾಡ್ತದೆ, ಸಮಾಜದ ಉದ್ಧಾರ ಆಗ್ತದೆ, ಭಗವಂತನಿಗೆ ಪ್ರೀತಿ ಆಗ್ತದೆ, ಅದು ಧರ್ಮ ಅಷ್ಟೆ. ಧಾರಣೆ ಮಾಡಬೇಕು ಅದನ್ನು, ನಮ್ಮನ್ನು ಕುಸಿಯುವಂತೆ ಮಾಡಬಾರದು, ಇನ್ನೊಬ್ಬರದರಿಂದ ಘಾಸಿಗೊಳ್ಳಬಾರದು, ದೇವರು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಹಾಗಿದ್ದರೆ ಅದು ಧರ್ಮ ವಾಸ್ತವವಾಗಿ. ಅದನ್ನು ಪರಧರ್ಮಾತ್, ಇನ್ನೊಬ್ಬರಿಗೆ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕ ಭಗವಂತನ ಮೆಚ್ಚಿಸುವ ಒಳ್ಳೆಯ ಉದಾತ್ತವಾದ ಕರ್ಮಕ್ಕಿಂತ ಸ್ವಧರ್ಮ ಶ್ರೇಯ. ನಿನಗೆ ಹೇಳಿದ್ದ ಕೆಲಸ ಸ್ವಂತ ಕರ್ಮ, ಅದು ನೀನು ಒಳ್ಳೆಯದು ಮಾಡೋದು. ಅನುಷ್ಠಿತಾದಂತಾನೆ, ಅದರಲ್ಲಿ ವೈಗುಣ್ಯ ಇಲ್ಲ, ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ. ಇನ್ನೊಬ್ಬರ ಕೆಲಸ ಯಾವತ್ತೂ ಹಾಗೆ, ನಮಗೆ ನಮ್ಮ ಕೆಲಸ ಹಾಳು, ಅದರ ಮೇಲೆ ನಮಗೆ ಪ್ರೀತಿ ಕಡಿಮೆ. ಅದರಲ್ಲೇನು ದೋಷ ಉಂಟು ಅಲ್ಲ, ನಮಗೆ ಪ್ರೀತಿ ಇಲ್ಲದೆ ಇರುವುದೇ ದೋಷ, ಆದರ ಕಡಿಮೆ ಇರುವುದೇ. ಇನ್ನೊಂದರ ಕೆಲಸ ಮೇಲೆ ನಮಗೆ ಆದರ ಯಾಕೆ, ಇನ್ನೊಂದಲ್ವ ಅದಕ್ಕೆ. ಪರತ್ವವೇ ನಮಗೆ ಒಂದು ಸೋಜಿಗ, ಚಂದ, ಮತ್ತೇನು ಅಲ್ಲ ಅಂತ. ವಾಸ್ತವವಾಗಿ ಇನ್ನೇನಾಗುವುದಿಲ್ಲ. ನಮಗೆ ಹೊರಗಿನಿಂದ
ಹೆಚ್ಚು ಅವುಗಳ ಆಸ್ಥೆಗಳು, ಅವುಗಳ ವಿಶೇಷವಾಗಿರತಕ್ಕಂತಹ ಸವಲತ್ತುಗಳು ಅಥವುಗಳು ನಮ್ಮನ್ನು ಕೈ ಬೀಸಿ ಕರೀತಾವೆ. ಪ್ರಲೋಭನೆಗಳು, ಹೊರಗಿನ ಪ್ರಲೋಭನೆಗಳು ಜಾಸ್ತಿ ಇವೆ. ಹೊರಗಿನ ಸೌಂದರ್ಯಕ್ಕಿಂತ ನಮ್ಮ ಒಳಗಿನ ಸೌಂದರ್ಯ ಜಾಸ್ತಿ, ನಮ್ಮ ಒಳಗಿನ ಶಕ್ತಿ ಜಾಸ್ತಿ, ಒಳಗಿನ ಚಿಂತನೆ ಜಾಸ್ತಿ. ಅದನ್ನ ಪರರ ಚಿಂತನೆ ಮಾಡುವುದಕ್ಕಿಂತ ಸ್ವಚಿಂತನೆ ಮಾಡುವುದು ಚಂದ. ನಾನು ಎಲ್ಲಿಂದ ಬಂದೆ ಅದು ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಚಂದ. ನಾನು ಯಾರು, ಎಲ್ಲಿಗೆ ಹೋಗಬೇಕು ಅಂತ. ನೀವು ಯಾರು, ಎಲ್ಲಿಂದ ಬಂದದ್ದು, ಏನು ಮಾಡ್ತೀರಿ, ತಿಳಿದು ಏನು ಮಾಡ್ತೀರಿ, ಕೊನೆಗೆ ಅಷ್ಟೇ ಗೊತ್ತಾಯಿತು. ಅವರ ಪೂರಾ ಬಯೋಟಾಟ ನಿನಗೆ ಸಿಕ್ಕಿತು. ಮತ್ತೇನು ಮುಂದೇನು, ಮುಂದೇನಿಲ್ಲ. ಅವ್ರಿಗೆ ಹೇಳೋದು ಹೋಗಿ ನೀವು ಯಾರು ಗೊತ್ತಾಯಿತು, ಗೊತ್ತಾಗಲಿ ಅವ್ರು ಹೇಳ್ತಾರೆ ನಿಮಗಿಂತ ಮೊದಲೇ ನನಗೆ ಗೊತ್ತಾಗಿದೆ ಅಂತ. ಪ್ರಯೋಜನ ಏನು? ನಾವು ಊರಿನವರನ್ನೆಲ್ಲ ತಿಳ್ಕೊಳ್ಳುತ್ತೇವೆ, ಇಡೀ ವಿಶ್ವದ ವಿಷಯಗಳನ್ನೆಲ್ಲ ಕಲೆ ಹಾಕ್ತೇವೆ, ನಮ್ಮದೇನು ಗೊತ್ತಿಲ್ಲ. ನಾವು ನಿನ್ನೆ ಏನಾಗಿದ್ದೆವು, ಹೋಗಿ ಹಿಂದೆ ಹೇಳ್ತಾನೆ ಇನ್ನೂ ಹೋಗು, ಇನ್ನೂ ಹೋಗು, ಎಷ್ಟು ಹೋಗ್ತಿ, ಗರ್ಭದೊಳ ಹೋಗ್ತಿ, ಮತ್ತೆ ಇನ್ನೂ ಆಚೆ ಹೋಗು ಅಂತಾನೆ. ಎಲ್ಲಿ ಹೋಗುದು ಆಚೆ? ಈ ಗರ್ಭಕ್ಕೆ ಬರುವ ಮುಂಚೆ ನೀನು ಎಲ್ಲಿದ್ದೆ ಹೇಳು, ಹೇಗಿದ್ದೆ ಹೇಳು, ಯಾಕೆ ಇದ್ದೆ ಹೇಳು? ಆಗೋದಿಲ್ಲ ಉತ್ತರಕ್ಕೆ. ಯೋಚನೆ ಮಾಡಲಿಕ್ಕೆ ಹೋಗಿ, ಧ್ಯಾನಕ್ಕೆ ನಿಲ್ಲಿ, ಹೋಗಿ ಮುಂದೆ ಹೋಗಿಲ್ಲ ಆದರೆ ಮುಂದೆ ಎಲ್ಲಿ ಹೋಗ್ತೀರಿ, ಎಷ್ಟು ಹೋಗ್ಬೋದು ಅದನ್ನು ಕೇಳುತ್ತಾನೆ. ಆದ್ದರಿಂದ ಇನ್ನೊಬ್ಬರ ವಿಷಯಕ್ಕಿಂತ ನಮ್ಮ ವಿಷಯ ಚಂದ, ನಮ್ಮ ಒಳಗಿನ ಭಗವಂತನ. ಅದಕ್ಕೆ ಸ್ವಧರ್ಮ ಅಂದರು. ಅಂದರೆ ಸ್ವತಂತ್ರನಾದ ಪರಮಾತ್ಮನ ಧರ್ಮ. ಪರ ಅಂದರೆ ಭಗವಂತನಿಗಿಂತ ಅವರರಾದ, ಪರಕೀಯರಾದ, ಪರಿವಾರರಾದವರ ಧರ್ಮ. ಇತರ ಪರಿವಾರದವರ ಎಷ್ಟೇ ಚಂದದ ನೀವು ಅದ್ದೂರಿಯಾದ ಸೇವೆ ಮಾಡಿ ಪ್ರಯೋಜನ ಇಲ್ಲ ಅಂತಾನೆ. ಭಗವಂತನಲ್ಲಿ ಎಷ್ಟೇ ತಪ್ಪಾಗಿರತಕ್ಕ ಸೇವೆಯನ್ನು ನಡೆಸಿ ಅದು ಪೂರ ಬೆಲೆ ಕೊಡ್ತದೆ ಅಂತ ನಮ್ಮ ಕ್ರಮ. ಹಾಗೆ ಹೇಳ್ತಾರೆ ಒಬ್ಬ, ದೇವರ ಪೂಜೆಯಲ್ಲಿ ಎಂದ ಉಂಟಯ್ಯ, ಸುಮ್ಮನೆ ಗಂಟಾಮಣಿ ಎಲ್ಲ ಆಡಿಸೋದು, ಅಭಿಷೇಕ ಮಾಡೋದು, ಆರತಿ ಮಾಡೋದು, ಹೂಮಾಲೆ ಹಾಕೋದು ಅಷ್ಟೇ ಅಲ್ವಾ. ನೋಡಿ ಶ್ರೀಚಕ್ರ ಪೂಜೆ ನೋಡಿ ಎಷ್ಟು ಚೆನ್ನಾಗ್ತದೆ. 10-12 ಕಾಲ್ದೀಪ ಇಡಲಿಕ್ಕೆ ಬರ್ತದೆ. ಎಲ್ಲ ಸುವಾಸಿನಿ ಆರಾಧನೆ, ಅನೇಕ ಬಗೆಯ ಹೂಗಳು, ದಂಡೆ ಮಾಲೆ ಎಲ್ಲ, ಮಂಡಲ ಬಿಡಿಸಲಿಕ್ಕೆ, ದೀಪ ಹಚ್ಚಲಿಕ್ಕೆ, ಗಂಟೆ ಹೊಡಿಲಿಕ್ಕೆ, ಏನೆಲ್ಲ ಹೇಳ್ತಾರೆ. ಅಲ್ಲ ದೇವರಿಗೆ ದೀಪ ಹಚ್ಚಬಾರ್ದು ಹೇಳಿದ್ರ, ಹಚ್ಚಿರಿ. ದೇವರ ಮಂಡಲವು ಹಾಕ್ಬೋದು, ಹಾಕಬಾರ್ದು ಹೇಳಲಿಲ್ಲ ಯಾರು, ಹಾಕಿ ಅದಕ್ಕೇನಂತ. ಮಂಡಲದಲ್ಲಿ ದೊಡ್ಡ ಸಂಗತಿ ಅಲ್ಲ, ಎಲ್ಲ ಪ್ರತೀಕಗಳೇ. ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗಾವ, ವೈಷ್ಣವ, ಕಂ, ಮರುತು, ಜಲಂ, ಭೂಹು. ಭೂಮಿ ಎನ್ನುವುದೊಂದು ಪ್ರತೀಕ, ಅದರಲ್ಲಿ ಮಂಡಲ ಹಾಕಿ ಮಾಡುದು. ಪ್ರಯೋಜನ ಏನಲ್ಲ ಅಂತಾನೆ, ದೊಡ್ಡ ಪ್ರತೀಕವೇ ಅಲ್ಲ. ನೀವು ಅದರಲ್ಲಿ ಇರತಕ್ಕ ಕಮ್ಮಿತನವನ್ನು ಯೋಚಿಸಬೇಕು. ಹೌದಲ್ಲ, ಇದು ಬಾಗಿಲು ತೆರೆದು ಮಾಡಲಿಕ್ಕೆ ಬರುವುದಿಲ್ಲ ಅಲ್ಲ ಹೇಳಬೇಕು. ಬರ್ತದೆ, ತೆಗಿರಿ, ತೆಗೆದರೆ ದೀಪ ನಂದಿ ಹೋಗ್ತದೆ, ಪ್ರಯೋಜನ ಇಲ್ಲ. ಆವಾಹನೆ ಮಾಡಿದ ದೀಪಕ್ಕೆ ಒಬ್ರು ಹೇಳಿದರು, ನಾನು ದೀಪ ಪೂಜೆ ಮಾಡುವುದಿಲ್ಲ ಅಂದರು. ಭಾಳ ಪ್ರಸಿದ್ಧರಾದ ಒಬ್ಬರು ಪುರೋಹಿತರು. ಯಾಕೆ ಅಂತ ಕೇಳಿದ್ರು, ಅವ್ರು ಹೇಳ್ತಾರೆ ಅದು ನನಗೆ ಇಷ್ಟ ಆಗುವುದಿಲ್ಲ ಅಂತ. ಯಾಕೆ ಇಷ್ಟ ಆಗೋದಿಲ್ಲ ಅಂದರೆ ಅದು ಅಲುಗಾಡ್ತಾ ಇರ್ತದೆ ಆ ಪ್ರತಿಮೆ, ನನಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರು. ಚೆನ್ನಾಗಿದೆ, ದೀಪ ಅಲುಗಾಡ್ತಾ ಇರೋದ್ರಿಂದ ಅವರಿಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅದೆಂತ ಪೂಜೆ ಮಾಡೋದು ದೀಪದಲ್ಲಿ ಆವಾಹನೆ ಮಾಡಿ, ನನಗಿಷ್ಟ ಆಗೋದಿಲ್ಲ ಅಂದರು. ಚೆನ್ನಾಗಿದೆ, ಧಾರಣೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಹೊತ್ತಿಸಿದ ಗಾಳಿಗೆ ನಂದುವ, ಯಾವ ಕಾಲದಲ್ಲಿ ಅದು ಚಲ ಆಗತ್ತೆ ಎಂದು ಗೊತ್ತಿಲ್ಲದ ಪ್ರತಿಮೆಯನ್ನು ಇಟ್ಟುಕೊಂಡು ಮಾಡುವುದೇನು. ಅದರಿಂದ ಆಚಾರ್ಯ ಹೇಳುವಾಗ ಚಲಯೇವ ಹೃದಯೇವಾಪಿ ಅಚಲಯೇವ ಅಂತಾರೆ. ಚಲಪ್ರತಿಮೆ ಅಂದರೆ ದೀಪ ಪ್ರತಿಮೆಯು ಚಲಪ್ರತಿಮೆ. ಅದು ಚಲಪ್ರತಿಮೆಯಲ್ಲಿ ನಮಗೆ ಪೂಜೆ ಮಾಡುವಷ್ಟು ದಾರ್ಢ್ಯ ಬೇಕು, ಗಟ್ಟಿತನ ಬೇಕು. ಆನಂತರ ಮಂಡಲ ಪೂಜೆಯಲ್ಲಿ ಅಭಿಷೇಕ ಮಾಡಬೇಕು ಅಂತ ಖಂಡಿತ ಎಂತ ಮಾಡ್ತೀರಿ, ಆಗೋದೇ ಇಲ್ಲ. ಲಕ್ಷ್ಮೀದೇವಿಯನ್ನೊಂದು ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಅಂತ ಇಷ್ಟ ಆಯಿತು. ಶ್ರೀಚಕ್ರ ಪೂಜೆ ಮಾಡುವಾಗ ಆವಾಹನೆ ಮಾಡಿದ ತಕ್ಷಣ ದೇವಿಯನ್ನೊಮ್ಮೆ 100 ಸಿಯಾಳದಿಂದ ತೋಯಿಸಬೇಕು ಅಂತ ಕಂಡಿತ್ತು. ಫಲೋದಕ ಸಮರ್ಪಣೆ ಎಂತ ಮಾಡುವ, ಏನಿಲ್ಲ, ಕೆತ್ತಿ ಸುತ್ತ ಇಡಬೇಕಷ್ಟೇ ಮಂಡಲ ಸುತ್ತ. ಮತ್ತೆ ನಾವೇ ಯಾರಾದರೂ ಕುಡಿಬೇಕು, ಪ್ರಯೋಜನ ಏನಾಯಿತು ಇಲ್ಲ. ಅದೇ ದೇವರ ಪ್ರತಿಮೆಯಾಗಿದ್ದರೆ 1000 ಸಿಯಾಳವನ್ನು ಅಭಿಷೇಕ ಮಾಡಬಹುದು. ಹಾಲು ಅಭಿಷೇಕ, ಮೊಸರು ಅಭಿಷೇಕ ಎಲ್ಲ ಮಾಡುವುದು. ಅಂದ ಪ್ರತಿಮೆ ಯಾವುದರಲ್ಲಿ ಸರ್ವೋಪಚಾರಕ್ಕೆ ಯೋಗ್ಯ ಆಗುತ್ತೋ ಅದು ಉತ್ತಮ ಪ್ರತೀಕ ಹೊರತು ದೊಡ್ಡದಾಗಿದೆ, ಬಣ್ಣವಾಗಿದೆ, ಚಂದ ಕಾಣ್ತದೆ ಹೇಳಿಕೊಂಡು ಚಂದ ಕಾಣುವುದು ಪ್ರತೀಕ ಅಲ್ಲ ಚಂದ ವಾಸ್ತವವಾಗಿ. ಅದನ್ನ ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ ಆದಂತಾನೆ. ಚಂದ ಮಾಡಲಿಕ್ಕೆ ಬರ್ತದೆ ಹೇಳಿಕೊಂಡು ಅಗ್ನಿಮುಖದ ಆರಾಧನೆ ಹಾಗೆ ಚಂದ ಮಾಡಲಿಕ್ಕೆ ಬರ್ತದೆ, ಸ್ವಾಹ ಹೇಳಲಿಕ್ಕೆ ಆಗ್ತದೆ, ತುಪ್ಪ ಎಲ್ಲ ಹಾಕ್ಲಿಕ್ಕೆ ಬರ್ತದೆ, ಎಲ್ಲ ಜ್ವಾಲೆ ಹೇಳ್ತಾ ಇರ್ತದೆ, ಎಲ್ಲ ವಸ್ತುಗಳನ್ನು ಹಾಕಬಹುದು, ಎದುರಲ್ಲೇ ಸುಟ್ಟೋಗುತ್ತೆ, ಎಲ್ಲ ಸರಿ. ಆದರೆ ಅದು ಸರಿ ಇರುವುದಿಲ್ಲಲ್ಲ ದ್ರವ್ಯಗಳೆಲ್ಲ. ಅಗ್ನಿ ಎನ್ನುವುದೊಂದು ಭಗವಂತನ ಪ್ರತೀಕವಾಗಿಟ್ಟುಕೊಂಡಾಗ ಸರಿಯಾಗಿಲ್ಲದ ಯಾರೋ ರಜಸ್ವಲೆ ಕರೆದಿರಬಹುದು ಹಾಲನ್ನು, ಅದರದ್ದು ಹಾಲಿನ ತುಪ್ಪವೂ ಆಗಿರ್ಬೋದು,
ಯಾರೋ ಪ್ಯಾಕೆಟ್ ಮಾಡುವಲ್ಲಿ ಆ ಕಾರ್ಖಾನೆಯಲ್ಲಿ ಯಾರೋ ಹೆಂಗಸರು ಮುಟ್ಟಾದವರು ಸತ್ತವರು ಸೂತಕದವರು ಇರ್ಬೋದು. ಅದನ್ನೆಲ್ಲ ಹೊತ್ತು ತಂದು ಮೈಲಿಗೆ ಸೊಪ್ಪನ್ನೆಲ್ಲ ಅಗ್ನಿಮುಖಕ್ಕೆ ಸುರಿಯುವಾಗ ಆ ದೇವರ ಪ್ರತೀಕಕ್ಕೆ ಆ ತಪ್ಪು ಪದಾರ್ಥ ಹಾಕುವಾಗ ಬೇಜಾರಾಗೋದಿಲ್ವಾ? ಮಗುವಿಗೆ ನಾವು ಕೊಡಲಿಕ್ಕೆ ಕಷ್ಟಪಡ್ತೇವೆ, ಅದು ಯಾರದ್ದೇನು ನೋಡೋ, ಚಂದವಾದದ್ದು ಕೊಡಬೇಕು, ನಾವೇ ತಯಾರು ಮಾಡಿ ಕೊಡಬೇಕು ಅಂತ. ಹಾಗಿರುವಾಗ ಭಗವಂತನ ಪ್ರತೀಕಕ್ಕೆ ಹಾಳು ಪದಾರ್ಥವನ್ನು ಹಾಕಲಿಕ್ಕೆ ನಮಗೆ ಎಷ್ಟು ಮನಸ್ಸು ಗಟ್ಟಿಯಾಗಬೇಕು? ಅದನ್ನು ಅಗ್ನಿಮುಖದ ಪ್ರಯೋಜನವು ಕೆಲಸಗಳು ಪ್ರಯೋಜನ ಇಲ್ಲ. ಅದಕ್ಕೂ ಹಾಗೆ ಅಭಿಷೇಕ ಮಾಡಬೇಕು ಕಂಡ್ರೆ ಅಭಿಷೇಕ ಮಾಡಲಿಕ್ಕಿಲ್ಲ. ಅದಕ್ಕೆ ಅಗ್ನಿ ಯಾರು ಅಭಿಷೇಕ ಮಾಡ್ತಾರಾ? ಸಾಧ್ಯವೇ ಇಲ್ಲ. ಪಂಚಾಮೃತ ಅಭಿಷೇಕ ವಿನಿಯೋಗ ಹೇಳಿ ಶುರು ಮಾಡಿದರೆ ಎಲ್ಲಿ ಹೋಯ್ತು? ಆಗೋದಿಲ್ಲ. ಆದ್ದರಿಂದ ಎಲ್ಲ ಉಪಚಾರಗಳನ್ನು ವಹಿಸಿಕೊಳ್ಳತಕ್ಕ ಪ್ರತಿಮೆ ಅಂದರೆ ಅದು ಲೋಹದ ಪ್ರತಿಮೆ, ಶಿಲಾ ಪ್ರತಿಮೆ, ಮತ್ತು ಯಾವುದಲ್ಲ. ಶಿಲಾ ಪ್ರತಿಮೆಯೂ ಕರಗಿ ಹೋಗುತ್ತೆ. ಅಭಿಷೇಕ ಮಾಡಿ ಮಾಡಿ ಅದರ ಕಾಲು ಸಪೂರಾಗಿ ಬಿಡುತ್ತೆ. ಯಾವತ್ತು ಒಂದಿನ ತುಂಡಾಗ್ಬೋದು, ಪ್ರಯೋಜನ ಇಲ್ಲ. ಕೈಯೆಲ್ಲ ಸಪೂರಾಗಿ ಬಿಡುತ್ತೆ. ಲೋಹದ ಪ್ರಮಿತೆ ಹಾಗೆ ಕರಗುವುದೇ ಇಲ್ಲ, ಪಕ್ಕಕ್ಕೆ ಗಟ್ಟಿಮುಟ್ಟಾಗಿರುತ್ತೆ. ಅದನ್ನು ಲೋಹ ಇರುವ ಶಿಲೆಯ ದಾರುವ ಅಂತ ಶುರು ಮಾಡಿದರು ಆಚಾರ್ಯ ಹೇಳುವಾಗ. ಪ್ರತೀಕಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಲೋಹದಲ್ಲಿ ಸುಂದರವಾದ ಕೆತ್ತನೆ ಬಿಡಿಸ್ಲಿಕ್ಕಾಗತ್ತೆ. ಕಲ್ಲಿನಲ್ಲಿ ಅಂತಹ ಸೌಂದರ್ಯಕ್ಕೆ ನೀವು ಹೋದರೆ ಚೆಪ್ಪೆ ಹೋಗ್ಬೋದು, ಅದರದ್ದು ಕೆತ್ತಿ ಹೋಗ್ಬೋದು. ಒಂದೇ ಕೆನ್ನೆ ಗುಳಿ ಬರುವುದೇ ಇಲ್ಲ ಎರಡು ಕಡೆ ನೋಡಿದರೆ. ಲೋಹದಲ್ಲಿ ಬರುತ್ತೆ, ಶಿಲೆಯಲ್ಲಿ ಬರುವುದಿಲ್ಲ. ಕಣ್ಣಿನಲ್ಲಿನ ಹುಬ್ಬು, ಅದರ ಒಂದೊಂದು ಕೂದಲುಗಳು, ಗೆರೆಗಳು, ಆಹಾ ಎಷ್ಟು ಮನೋಹರ ಅಂತ, ಅಷ್ಟು ಸುಂದರವಾಗಿ ಕೆತ್ತಬೇಕು ಅಂತ ಹೇಳ್ತಾರೆ. ನೀಲಾಳಕ ಸಹಸ್ರೇಣ ಯುಕ್ತಂ ತನ್ ಮುಖಪಂಕಜಂ ಅಂತಾರೆ. ಭಗವಂತನ ಮೋರೆ ಹೇಗಿದೆ ಕೇಳಿದರೆ ಸಾವಿರ ಸಾವಿರ ಮುಂಗುರುಳುಗಳ ರಾಶಿಗಳಿಂದ ಶೋಭಿತವಾಗಿದೆ ಅಂತಾನೆ. ಶಿಲೆಯಲ್ಲಿ ಅಂತಹ ಸಾವಿರ ಎಸಳುಗಳು ತರುವುದಲ್ಲಿ ಕೂದಲಲ್ಲಿ. ಲೋಕದಲ್ಲಿ ಚೆನ್ನಾಗಿ ಎಷ್ಟು ನಯವಂತಿಕೆಯಲ್ಲಿ ಸಪೂರವಾಗಿ ಕೆತ್ತಿ ತರಲಿಕ್ಕೆ ಬರ್ತದೆ. ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ, ಬಹಳ ಸುಂದರವಾಗಿ ಉಲ್ಲೇಖ ಮಾಡ್ತಾರೆ. ಹಾಗೆ ಶ್ರೇಯಾನ್ನ ಸ್ವಧರ್ಮ ವಿಗುಣ. ಎಷ್ಟು ತುಂಬ ದೋಷದಿಂದ ತುಂಬಿದ್ದರೂ ನಿನಗೆ ಕೆಲಸ ನೀನು ಮಾಡು, ಇನ್ನೊಬ್ಬರ ಕೆಲಸ ಮಾಡಬೇಡ, ಇನ್ನೊಂದನ್ನು ನಡೆಸಬೇಡ. ಉತ್ತಮವಾದ ಸ್ವತಂತ್ರನಾದ ಪರಮಾತ್ಮನ ಸೇವೆಗೆ ನೀನು ನಿಂತುಗೋ. ಪರಿವಾರರ ಬಗ್ಗೆ ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಬರೋದು ಅದು ಬಿಟ್ಟುಕೊಡು ಅಂತ. ಸ್ವಭಾವ ನಿಯತಂಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ನೀವೇನು ಹೇಳಿದ್ರಿ? ದೋಷ ಇದ್ದರು ವಿಗುಣ, ವೈಗುಣ್ಯ ಇದ್ದರು, ಕಮ್ಮಿ ಇದ್ದರು, ನ್ಯೂನತೆ ಇದ್ದರು ಮಾಡಿ ಅಂತಲ್ವ. ನ್ಯೂನತೆ ಇದ್ದರೆ ಒಂದು ಲೋಪ ಮಾಡಿದಾಗಾಗಿ ನಮಗೆ ಪಾಪ ಬರುವುದಿಲ್ವಾ? ಒಂದೇ ಪ್ರಶ್ನೆ. ನಾವು ಮಾಡುವ ಕೆಲಸ ಇನ್ನೊಂದು ಸರಿ ಮಾಡುವ ಕೆಲಸಕ್ಕಿಂತ ತಪ್ಪಿದ್ರೆ ಸರಿ ಮಾಡೋದನ್ನು ಆಯ್ಕೆ ಮಾಡೋದು ಚಂದ ಅಲ್ವಾ? ಎಲ್ಲವೂ ದೇವರ ಕೆಲಸ ಅಲ್ವಾ? ಯಾರು ಮಾಡಿದ್ರೇನು? ನಾನು ನೀನು ಬೇರೆ ಮಾಡೋದು ಯಾಕೆ? ಅವರದ್ದು ನಾವು ಮಾಡುವ, ನಮಗೆ ಇಷ್ಟ ಆಯಿತು ಮಾಡ್ತೇವೆ. ಒಂದು ದೇವರದ್ದೇ ಅಲ್ವಾ ಕೇಳಿದರೆ? ಆಗುವುದಿಲ್ಲ ಅಂದ, ನಿನಗೆ ಹೇಳಿಸಿದ್ದಲ್ಲ ಅಂದ. ನಿನಗೆ ಹೇಳಿಸಿದ್ದು ಮಾತ್ರ ನೀನು ಮಾಡು. ನಿನಗೊಂದು ನಿಯೋಜನೆ ಭಗವಂತ ನಿನ್ನ ಕರ್ಮ ಸಿದ್ಧಾಂತದಲ್ಲಿ ಮಾಡಿದ್ದಾನೆ. ನೂರಾರು ಸಾವಿರಾರು ಜನ್ಮಗಳಲ್ಲಿ ನೀನು ಮಾಡಿರತಕ್ಕಂಥ ಕರ್ಮದ ಸಂಸ್ಕಾರಕ್ಕೆ ವಾಸನೆಗೆ ಅನುಗುಣವಾಗಿ ಈ ಜನ್ಮದಲ್ಲಿ ಈ ರೀತಿಯಾಗಿ ನಿನ್ನನ್ನು ಸೃಷ್ಟಿಸಿ ಇಂಥ ಕಡೆಯಲ್ಲಿ ಬಿತ್ತಿಸಿ ಇಂಥದ್ದು ನೆನಪಿಸಿ ನಿನ್ನನ್ನು ಮುಂದುವರಿಸಿದ್ದಾನೆ. ನೀನನ್ನು ತುಂಡರಿಸಿ ಬಂದರೆ ನೀನು ಇಷ್ಟರವರೆಗೆ ಮಾಡಿಕೊಂಡು ಬಂದ ಆ ಸ್ವಾಮಿ ಕೊಟ್ಟ ಫಲೋನ್ಮುಖತೆಗೆ ವಿರೋಧ ಮಾಡಿದಂತೆ ಆಗುತ್ತೆ, ತಪ್ಪಾಗುತ್ತೆ. ಇಲ್ಲಿ ನಾನು ತಪ್ಪೇ ಮಾಡ್ತಾ ಇದ್ದೇನಲ್ಲ, ಮತ್ತೇನು? ಇನ್ನೂ ಒಂದು ತಪ್ಪಾಗುವುದಕ್ಕಿಂತ ನನ್ನ ಆಯ್ಕೆ ಚೆನ್ನಾಗಿದೆ ಅಂದರೆ ಕೃಷ್ಣ ಹೇಳ್ತಾನೆ, ಇಲ್ಲ, ಸ್ವಭಾವ ನಿಯತಂಕರ್ಮ ಕುರುವನ್ ನ ಆಪ್ನೋತಿ ಗಿಲ್ಬಿಷ. ನಿನಗೆ ಅನುಗುಣವಾದದ್ದು ನೀನು ಮಾಡ್ತಾ ಇದ್ದಾಗ ತಪ್ಪು ಮಾಡಿದರೂ ನಿನಗೆ ಪಾಪ ಇಲ್ಲ. ಯಾಕೆ? ನಿನಗೆ ಹೇಳಿದ್ದು ಮಾಡ್ತಾ ಇದ್ದಿ ಎನ್ನುವುದಕ್ಕೆ ಬಿಟ್ಟುಕೊಡ್ತಾನೆ ದೇವರು, ಮಾಫಿ ಮಾಡ್ತಾನೆ. ನೀನು ಇನ್ನೊಂದನ್ನು ಮಾಡಲಿಕ್ಕೆ ಹೋದದ್ದೇ ತಪ್ಪಾಗುತ್ತೆ ಹೊರತು ನೀನು ಮಾಡೋದರಲ್ಲಿ ತಪ್ಪಿದ್ರೆ ಅದಕ್ಕೆ ಮನ್ನಾ ಮಾಡಲಾಗಿದೆ. ಅಶುದ್ಧ ಮಿತಿ ಚೇನ್ನ ಶಬ್ದಾತ್ ಸೂತ್ರ ಹಾಗೆ. ತಪ್ಪಿದೆ, ಹಾಳಿದೆ, ಲೋಪ ಇದೆ ಹೇಳಿಕೊಂಡು ಬಿಡ್ಲಿಕ್ಕೆ ಹೋಗಬೇಡ. ವಿಧಿ ಇದೆ, ಮಾಡಲಿಕ್ಕೆ ಹೇಳಿದ ವಾಕ್ಯಗಳಿವೆ, ಮಾಡು ಅಷ್ಟು. ಅವರವರ ಕರ್ಮವನ್ನು ಅವರವರು ಮಾಡಬೇಕು ಎನ್ನತಕ್ಕಂಥ ವಾಕ್ಯ ಚೋದನೆ ಇದೆ. ಹಿಂದೆ ಹೇಳಿದ್ದ ಕೃಷ್ಣ ಅದೇ ರೀತಿಯಾಗಿ ಅದನ್ನು ಇಲ್ಲಿಯೂ ಹೇಳಿಬಿಟ್ಟ. ಆಚಾರ್ಯ ಹೇಳಿದರು, ಕುರು ಭುಂಕ್ಷಚ ಕರ್ಮ ನಿಚಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತ. ಆ ಶಬ್ದ ಇಲ್ಲಿ ಹಾಕಿಬಿಟ್ಟ ಕೃಷ್ಣ. ನಿಯತಂ ಹಾಕಿದ, ಸ್ವಭಾವ ನಿಯತಂ ಕರ್ಮ ಅಂತಾನೆ. ಸ್ವಭಾವ ನಿಯತಂ, ಭಾವೋ ಭಕ್ತಿ ಸಮುದ್ದಿಷ್ಟ ಅಂತಾರೆ. ಭಾವ ಅಂದರೆ ಭಕ್ತಿ ಅಂತ ಅರ್ಥ. ಸ್ವಭಾವನೀತಂ, ಸ್ವ ಅಂದರೆ ಪರಮಾತ್ಮ, ಸ್ವತಂತ್ರ, ಸ್ವಾತಂತ್ರ್ಯ ಸ್ವೈದಿ ಪ್ರೋಕ್ತ ಪರಸ್ಸೋ ಅರಿರುದ್ಧ ಮೈತಿ ನಾಮ ಚತುಷ್ಟಯಂ ಅಂತಾರೆ. ಭಗವಂತನಿಗೆ ಸ್ವಹ ಅಂತ ಹೆಸರು. ಭೂರ್ಭುವ ಸ್ವಹ ಅಂತ. ಪೂರ್ಣಃ ಭೂತಿವರೋ ಅನಂತ ಸುಖ. ವ್ಯಾಹೃತಿಯಿಂದ ಹೇಳಲ್ಪಟ್ಟ ಅರ್ಥವನ್ನು ಆಚಾರ್ಯ ಹೇಳುವಾಗ ಅನಂತ ಸುಖ ಪೂರ್ಣ ಅಂತ ಅರ್ಥ ಹೇಳ್ತಾರೆ. ಸು ಅಂದರೆ ಸುಖಗಳು, ವ ಅಂದರೆ ವರ್ತಂತೆ ಅಂತ.
ಎಲ್ಲ ಬಗೆಯ ಸುಖವು, ಪರಿಪೂರ್ಣವಾದ ಸುಖವು ಯಾರಲ್ಲಿ ಸಹಜವಾಗಿದೆಯೋ ಅವನು ಸ್ವಹ. ಇನ್ನೊಬ್ಬರಿಗೆ ಅದನ್ನು ಸುವತಿ, ಸುವತೆ. ಇನ್ನೊಬ್ಬರಿಗೂ ಸುಖವನ್ನು ಯಾರು ಕರುಣಿಸುತ್ತಾನೆ, ಉಂಟು ಮಾಡ್ತಾನೆ, ಕೊಡ್ತಾನೆ, ಅವನು ಸ್ವಹ. ತಾನು ಸ್ವಯಂ ಆನಂದನಾಗದೆ ಇನ್ನೊಬ್ಬರಿಗೆ ಕೊಡುವುದೇ. ಯೋ ವೈ ಭೂಮಾ ತತ್ಸುಖಂ ಅಂತ. ಪರಿಪೂರ್ಣತೆ ಎಲ್ಲಿರ್ತದೆ ಅಲ್ಲಿ ಸುಖದ ಪರಾಕಾಷ್ಠತೆ ಇರ್ತದೆ. ಅದನ್ನ ಪರಿಪೂರ್ಣನಾದವ ಭಗವಂತ ಮಾತ್ರ. ಅವನು ಯಾವತ್ತೂ ಎಲ್ಲರಿಗೂ ಸಹ ಆನಂದವನ್ನು ಕೊಡುವ ಹಿರಿದೈವನಿದ್ದಾನೆ. ಅಂತಹ ಪರಮಾತ್ಮನಲ್ಲಿರತಕ್ಕ ಭಕ್ತಿ, ಅದರಲ್ಲಿ ಮಾಡಿರತಕ್ಕಂತಹ ನಿಯತ್ತವಾದ ಕರ್ಮ, ಅವನಿಗೆ ಹೇಳಿರತಕ್ಕಂತಹ ಬಂದಿರತಕ್ಕ ಕರ್ಮಗಳು ಸ್ವಭಾವ ನಿಯತಂ ಕರ್ಮ. ಸ್ವಭಾವ ಅಂದರೆ ಸ್ವಾಖ್ಯೋಭಾವ ಅಂತುಂಟು. ತನಗೆ ಹೇಳಿಸಿದ್ದು ಎನ್ನುವುದರ್ಥ ಸರಿ. ತನಗೆ ಹೇಳಿಸಿದ್ದನ್ನು ತಪ್ಪದೆ ಮಾಡುವ. ತನಗೆ ಹೇಳಿಸಿದ್ದನ್ನು ಹೇಗೆ ತಪ್ಪದೆ ಮಾಡೋದು? ಭಗವಂತನ ಮೇಲಿನ ಭರವಸೆಯಿಂದ ಮಾಡುವುದು, ಭಗವಂತನ ಮೇಲಿನ ಭಾವದಿಂದ, ಭಾವನೆಯಿಂದ, ಧರ್ಮದಿಂದ, ನೆನಪಿನಿಂದ, ಭಕ್ತಿಯಿಂದ. ಭಾವೋ ಭಕ್ತಿ ಅಂತಾರೆ. ಭಕ್ತಿ ಬರಬೇಕಾದರೆ ಅರಿವು ಇಲ್ಲದೆ ಭಕ್ತಿ ಬರುವುದೇ ಇಲ್ಲ. ಜ್ಞಾನಪೂರ್ವಕವಾದ ಪ್ರೀತಿಯೇ ಭಕ್ತಿ, ಸುಮ್ಮನೆ ಅಲ್ಲ. ಆದ್ದರಿಂದ ನಮಗೆ ಯಾರ ಎಲ್ಲಿಯೋ ಪ್ರೀತಿ ಇದೆ ಅಂದರೆ ಅಲ್ಲಿ ಅರಿವು ಇರುವುದಿಲ್ಲ. ಅರಿವು ಪೂರ್ವಕ ಏನಲ್ಲ, ಜ್ಞಾನ ಇಲ್ಲ. ಅವರ ಜ್ಞಾನ ನನ್ನಲ್ಲಿ ಉಂಟು, ಎಂದ ಜ್ಞಾನ ಉಂಟು? ಏನು ಜ್ಞಾನ ಇಲ್ಲ. ಆದ್ದರಿಂದ ಇತರರಲ್ಲಿ ನಾವು ಪ್ರೀತಿಸ್ತೇವೆ, ಪ್ರೀತಿ ಇದೆ ಅಂದಾಗ, ವಸ್ತುಗಳನ್ನು ಪ್ರೀತಿಸ್ತೇವೆ ಅಂದಾಗ ಅದರ ಮೇಲಿನ ನಮಗೆ ಯಾವುದೇ ರೀತಿಯಾದ ಪರಿಪೂರ್ಣವಾದ ಎಚ್ಚರ ಜ್ಞಾನ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ಪ್ರೀತಿ ಅಂದರೆ ಅದು ಭಕ್ತಿಯಾಗಲಿಕ್ಕೆ ಕಾರಣ ಅವನಲ್ಲಿ ಇರತಕ್ಕಂಥ ಅರಿವು. ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹವನ್ನೇ ಭಕ್ತಿ ರೀತಿ ಪ್ರೋಕ್ತ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ಅಂತ. ಪ್ರೀತಿಯನ್ನೇ ಭಕ್ತಿ ಎಂದಿದ್ದಾರೆ, ಸ್ನೇಹವನ್ನೇ. ಅದರಲ್ಲಿ ಅತ್ಯಧಿಕವಾಗಿರತಕ್ಕ ಎತ್ತರದ ಭಗವಂತನ ಅರಿವು ಮಡುಗಟ್ಟಿರಬೇಕು. ಸ್ವಭಾವನೀಯತಂ ಕರ್ಮ. ಹೀಗೆ ಪರಮಾತ್ಮನಲ್ಲಿ ಭಕ್ತಿಯನ್ನು ನಿರಂತರವಾಗಿ ನಿಯತ್ತಾಗಿ ಇಟ್ಟುಕೊಳ್ಳುವ ಮೂಲಕ ಮಾಡುವ ಕರ್ಮ, ಆ ರೀತಿಯಾಗಿ ಮಾಡಿದರೆ ಕುರ್ವನ್ ನ ಅಪ್ನೋತಿ ಕಿಲ್ಬಿಷಂ. ಅವನು ಯಾವ ದೋಷಕ್ಕೂ, ದುಃಖಕ್ಕೂ, ತಪ್ಪಿಗೂ, ಪಾಪಕ್ಕೂ, ನರಕಾದ್ಯನರ್ಥಕ್ಕೂ ಭಾಗಿಯಾಗುವುದಿಲ್ಲ, ಆಗುವುದೇ ಇಲ್ಲ. ತಪ್ಪು ಮಾಡಿದ್ದೇನೆ, ಅನ್ಯಾಯ ಆಗಿದೆ, ಬಿಟ್ಟು ಹೋಗಿದೆ, ಪೂರ ಇಲ್ಲ, ಇದರಲ್ಲಿ ವೈಗುಣ್ಯ ಬಂದಿದೆ, ಎಷ್ಟೋ ನ್ಯೂನತೆಗಳಿರ್ತವೆ, ಏನೇ ಆಗಲಿಯ್ಯ ಅಂತಾರೆ, ಅದೇನು ತೊಂದರೆ ಇಲ್ಲ ಅಂತ. ಯಾಕೆ? ನಿನಗೆ ಹೇಳಿದ್ದೆ ಅಲ್ವಾ. ಒಂದು ಶಾಸ್ತ್ರ ಒಂದೊಮ್ಮೆ ನಿನಗೆ ಉಪದೇಶ ಮಾಡಿದ ನಂತರ ತಪ್ಪೋ ಸರಿಯೋ ಎನ್ನುವುದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಾಸ್ತವದ ಕ್ರಮ. ಹಾಗೆ ಅನ್ಯಾಯ ಮಾಡಿದ್ದಾನೆ, ಅವನಿನ್ನೇನು ಶಿಕ್ಷೆ ಕೊಟ್ಟು ಸರಿಯಾಗುವುದಿಲ್ಲ, ಮರಣದಂಡನೆಯನ್ನು ವಿಧಿಸಿದ್ದಾರೆ, ಗಲ್ಲಿಗೆ ಹಾಕ್ತಾರೆ. ಏನಕ್ಕೆ? ಅವನು ಒಬ್ಬನನ್ನು ಕೊಲೆ ಮಾಡಿದ್ದಾನೆ ಅಂತ, ತಲೆ ಕಡಿದಿದ್ದಾನೆ, ಸಾಯಿಸಿದ್ದಾನೆ, ಬದುಕಿನವನ ಹಕ್ಕನ್ನು ಮುರಿದಿದ್ದಾನೆ ಅಂತ. ಮರಣದಂಡನೆ ಆಯಿತು. ಒಂದು ದಿನಕ್ಕೆ ಕುಣಿಕೆಯನ್ನು ಹಾಕಿ ಎಳೆದು ಬಿಟ್ಟರು. ಈಗೇನಾಯಿತು ಅಂದರೆ ಇನ್ನೊಂದು ಸಮಸ್ಯೆ, ಇನ್ನೊಂದು ಕೇಸು. ಏನು ಅಂದರೆ ಅವನನ್ನು ಕೊಂದವ ಇದ್ದಾನೆ, ಅವನ ಬದುಕು ಹಕ್ಕನ್ನು ಮುರಿದಿದ್ದಾನೆ, ಕೊಲೆ ಮಾಡಿದ್ದಾನೆ, ಸಾಯಿಸಿದ್ದಾನೆ, ಎಲ್ಲರೆದುರು ನೇಣು ಹಾಕಿದ್ದಾನೆ. ಯಾರು ನೇಣು ಹಾಕುವವ? ಅವನು ತಪ್ಪಿಗಾರ ಅಲ್ಲ. ಯಾಕೆ? ಅವನು ಕೆಲಸ ಮಾಡಿದ. ಶ್ರೇಯಾನ್ನು ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಅಷ್ಟೆ. ಸ್ವಭಾವನೀಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಅವನಿಗೆ ಹೇಳಿದ ಕೆಲಸವನ್ನು ಅವನು ಚೆನ್ನಾಗಿ ಮಾಡಿದ್ದರಿಂದ ಮಾಡಿದ್ದರ ಕರ್ಮದ ತಪ್ಪು ಅವನನ್ನು ಮೆತ್ತುವುದಿಲ್ಲ. ಅವನು ಕೊಲೆಗಾರ ಅಂತ ಆಗುವುದಿಲ್ಲ, ಅವನು ಹಿಂಸಕ ಅಂತ ಅನಿಸಿಕೊಳ್ಳುವುದಿಲ್ಲ, ಅವನ ನಿರ್ದಯಿ ಅಂತ ಹೇಳಿದ್ರು ಎಂತಹ ಕಠೋರ ಹೃದಯ ಇದ್ದಾನೆವ ಹೇಳುವುದಿಲ್ಲ. ನನ್ನ ಕೆಲಸ ನಾನು ಮಾಡಿದೆ, ರಾಜ ಆಜ್ಞೆ ಆಗಿದೆ, ಈ ಕೆಲಸ ಮಾಡಲಿಕ್ಕೆ ನನ್ನನ್ನು ನಿಲ್ಲಿಸಿದ್ದಾನೆ, ನಾನು ನಿರ್ಲಿಪ್ತನಾಗಿ ಮಾಡಿದ್ದೇನೆ, ನನಗಿಲ್ಲಿ ಯಾವುದೇ ದೋಷ ಇಲ್ಲ. ಸಾಯುವಾಗ ಇವನನ್ನೇ ನೋಡ್ತಾ ಇದ್ದ, ಅದಕ್ಕೆ ಮುಚ್ಚುತ್ತಾರೆ ಕಾಣುತ್ತೆ ಬಟ್ಟೆಯಲ್ಲ. ನನ್ನನ್ನೇ ನೋಡಿದಾಗೆ ಖಂಡಿತವ ಇನ್ನು ಹುಟ್ಟಿ ಬರ್ತಾನೇನು ಬೇತಾಳನಾಗಿ ನನ್ನ ಮನೆಯಲ್ಲಿ, ಅಥವಾ ಸುತ್ತ ಇರ್ತಾನೇನು ಪ್ರೇತನಾಗಿ, ಏನು ಪ್ರಶ್ನೆ ಇಲ್ಲ. ಅವನು ಹೇಳ್ತಾರೆ ಇದು ಅವನು ಕುಣಿಕೆ ಹಾಕೋ ಹೇಳ್ತಾನೆ, ಇದು 43ನೇದ್ದು ಹೇಳ್ತಾನೆ. ನನ್ನ ಕೈಯಲ್ಲಿ ದೇವರು ಈ ಕೆಲಸವನ್ನು 43ನೇದು ಮಾಡಿಸಿದ್ದಾನೆ ನೋಡಿ. ಅವನು ಒಂದು ಕೊಲೆ ಮಾಡಿದ್ದಕ್ಕೆ ಒಂದು ಮರಣದಂಡನೆ, ಇವನು 43 ಮಾಡಿದ್ದಾನೆ ಅಂಥದ್ದು ಕೊಲೆ. ಎಲ್ಲರ ಎದುರಿಗೆ ಹೇಳಿಸಿ ಹೇಳಿಯೇ ಕೇಳಿಯೇ ಎಂಥ ಗಟ್ಟಿಯದೆ ನಿನ್ನದು ಕೇಳೋದ? 108 ಆದಾಗ ನಿನಗೆ ಸನ್ಮಾನ ಮಾಡು ಹೇಳೋದ? ಪ್ರಯೋಜನ ಅಂದ ಸ್ವಭಾವನೀಯತಂ ಕರ್ಮ ಅಂದ ಎಂಥ ಕಿಲ್ಬಿಷಂ ಅಂದ. ದೋಷ ಇದೆ, ವೈಗುಣ್ಯ ಇದೆ, ಆಗಿದ್ದರೂ ಏನಿಲ್ಲ ನೋಡಿ. ಧರ್ಮವ್ಯಾಧ ತುಲಾಧಾರ ಕಾಶಿಯಲ್ಲಿ ಪಟ್ಟಣದಲ್ಲಿ ಮಾಂಸದ ವ್ಯಾಪಾರಿ ಅವ. ಆ ಕೌಶಿಕ ಮೇಲೆ ನೋಡಿದ್ದಾನೆ, ಹಕ್ಕಿ ಸುಟ್ಟು ಬಿಟ್ಟಿದೆ, ಅವನ ಮೈಮೇಲೆ ದಿಕ್ಕೆ ಹಾಕಿತ್ತು. ಅವನು ಧ್ಯಾನದಲ್ಲಿ ನಿಂತಿದ್ದ, ಧ್ಯಾನ ಮುಗಿದಿದೆ ಅವನದ್ದು. ಮುಗಿದ್ದು
ಯಾರು ಹಾಕಿದ್ದು ಇಕ್ಕೆ ನೋಡಿದರೆ ಹಕ್ಕಿ, ಹೀಗೆ ನೋಡಿದ್ದಾನೆ, ಹಕ್ಕಿ ಉರಿದು ಬಿದ್ದಿದೆ ಕೆಳಗೆ. ಕೌಶಿಕನಿಗೆ ತನ್ನ ತಪಶಕ್ತಿ ಎಷ್ಟು ಅಂತ ಗೊತ್ತಾಯಿತು. ಕಣ್ಣಿನಲ್ಲಿ ಹೇಗೆ ಮಡುಗಟ್ಟಿದೆ ಆ ಬ್ರಹ್ಮ ಶಕ್ತಿಯಿಂದ. ಎಚ್ಚರಾದಾಗ ಹಸಿವು ಶಾರೀರಿಕ ಧರ್ಮ. ಹೋಗಿ ಮನೆಯಲ್ಲಿ ಒಬ್ಬಳ ಮನೆಯಲ್ಲಿ ನಿಂತು ಭವತಿ ಭಿಕ್ಷಾಂ ದೇಹಿ ಕೇಳಿದ್ದಾನೆ. ಒಂದು ಸರ್ತಿ ಕೂಗಿದ್ದಾನೆ ಮೆಲುಧ್ವನಿಯಲ್ಲಿ, ಇಲ್ಲ. ಒಳಗಿಂದ ಯಾರು ಬರಲಿಲ್ಲ, ಪ್ರತಿಸ್ಪಂದನ ಇಲ್ಲ. ಗಟ್ಟಿ ಹೇಳಿದ, ಮಂದ್ರಸ್ವರಕ್ಕಿಂತ ತಾರಸ್ವರಕ್ಕೆ ಬಂತು, ಉಚ್ಚಸ್ವರಕ್ಕೆ ಏರಿತು. ಭವತಿ ಭಿಕ್ಷಾಂದೇಹಿ ಅಂದ, ಇಲ್ಲ. ಮತ್ತು ಬರಲಿಲ್ಲ, ಮತ್ತು ಗಾದ. ಇನ್ನು ಪೂರ ಎತ್ತರಕ್ಕೆ ಹೋಯಿತು, ತಾರಕಸ್ವರಕ್ಕೆ ಹೋಗಿದೆ. ಮೂರನೇ ಸರ್ತಿಗೆ ಹೋಗಿದಾಗ ಬಂದೇ ಅಂತ ಹೇಳಿದ್ಲು ಅವಳು, ಅಷ್ಟೇ. ಮೂರನೇ ಸ್ವರಕ್ಕೆ ಇನ್ನು ಬರಲಿಲ್ಲ. ಬಂದೇ ಹೇಳಿದ್ದಕ್ಕೆ ಕಾಯಬೇಕು ಅಂತ ಕಾದ. ಬಂದು ಭಿಕ್ಷೆ ಇಟ್ಕೊಂಡು ಬಂದು ಹೀಗೆ ನೋಡ್ತಾ ಇದ್ದಾನೆ ದುರ್ಗುಟ್ಟಿ. ಅವಳು ಹೇಳ್ತಾಳೆ, ಏ ಋಷಿಗಳೇ, ಸುಟ್ಟೋಗುವುದಿಲ್ಲ ನಾನು, ಹಕ್ಕಿ ಸುಟ್ಟಾಗಿ ಪುರ್ರನೆ ಸುಟ್ಟು ಹೋಗ್ಲಿಕ್ಕೆ ನಾನು ಹಕ್ಕಿಯ ಕೇಳ್ತಾಳೆ. ಈತನಿಗೆ ಆಶ್ಚರ್ಯ. ಎಲ್ಲ ಯಾವುದೋ ಕಾಡಿನಲ್ಲಿ ಯಾವುದೋ ಅರಳಿ ಮರದ ಕೆಳಗೆ ನಡೆದ ಯಾವುದೋ ಕರ್ಮವನ್ನು ಈಗ ಪ್ರತ್ಯಕ್ಷ ಕಂಡಂತ ಹೇಳಿಕೊಂಡು ಲೇವಡಿ ಮಾಡ್ತಾಳಲ್ಲ, ಹೇಗೆ ಗೊತ್ತಾಯ್ತು ಕೇಳ್ತಾನ. ನನಗೆಲ್ಲ ಅರಿವು ನನ್ನ ಪತಿ ಸೇವೆಯಿಂದ ಬರುತ್ತೆ. ನಾನು ಪತಿಗೆ ಅನ್ನ ಹಾಕ್ತಾ ಇದ್ದೆ, ಊಟ ಹಾಕ್ತಾ ಇದ್ದೆ. ಅವನನ್ನು ಮೆಲುವಾಗಿ ಊಟ ಮಾಡಲಿಕ್ಕೆ ನಾನು ಬೀಸಣಿಗೆ ಬೀಸ್ತಾ ಇದ್ದೆ. ಹಾಗಾಗಿ ತಡ ಆಯಿತು ಬರುವಾಗ, ಕ್ಷಮಿಸಿ, ಹೀಗೊಳ್ಳಿ ಭಿಕ್ಷೆ ಅಂತ. ಆಗ್ಬೋದು ಇಂಥ ಆತ್ಮಜ್ಞಾನಕ್ಕೆ ನಿನಗೆ ಹೇಗೆ ಸಂಪಾದನೆ ಆಯ್ತು ಹೇಳುವಾಗ ಅವಳು ಹೇಳುತ್ತಾಳೆ, ಹೋಗಿ ಆ ಕಾಶಿಯಲ್ಲಿ ವ್ಯಾಪಾರಿ ಇದ್ದಾನೆ, ತುಲಾಧಾರ, ಧರ್ಮವ್ಯಾಧ, ಮಾಂಸ ಮಾರುವವ, ಅವನ ಹತ್ರ ಕೇಳಿ ಅಂತ. ಹೋದ. ದೂರದಲ್ಲಿ ನೋಡ್ತಾನೆ ಆ ಮಾರಾಟ ಕೇಂದ್ರ. ತುಂಡರಿಸಿ ಮಾಂಸವನ್ನು ತಕ್ಕಡಿಯಲ್ಲಿ ಹಾಕಿ ತೂಗಿ ವ್ಯಾಪಾರಿಗಳಿಗೆ ಪಡೆಯುವವರಿಗೆಲ್ಲ ಕೊಡುವುದು ನೋಡ್ತಾನೆ. ನೋಡಿ ಇವನಿಗೆ ಅಸಹ್ಯ ಆಗುತ್ತೆ. ಯಾವ ದಾರಿಗೆ ಬಂದೆನೋ, ಯಾವ ವ್ಯಕ್ತಿಯೋ, ಏನು ಕಥೆಯೋ, ಏನು ಮಾಂಸವೋ, ಎಂತಹ ಪ್ರಾರಬ್ಧವೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಮಾತಾಡಿಸ್ತಾ ಇಲ್ಲ. ವ್ಯಾಪಾರವನದ್ದು ಮುಗಿದು ಮಧ್ಯಾಹ್ನಕ್ಕೆ ಬಾಗಿಲು ಹಾಕಲಿಕ್ಕೆ ಅವನು. ಅಷ್ಟೊತ್ತಿಗೆ ಆ ಮಹಿಳೆ ಕಳುಹಿಸಿದ, ಪತಿವ್ರತೆ ಕಳುಹಿಸಿದ, ಓ ಮಹನೀಯರೇ, ಋಷಿಗಳೇ, ಬನ್ನಿ ನಮ್ಮ ಮನೆಗೆ ಅಂತಾನೆ. ಇವನಿಗೆ ಅದಕ್ಕಿಂತ ಹೆಚ್ಚು ಗೊತ್ತಾಗಿದೆ. ಎಲ್ಲ ಪುಣ್ಯಾತ್ಮ ಅಂತಾನೆ. ನಿನಗೇನು ಗೊತ್ತಾಯ್ತು ಹೀಗೆಲ್ಲ ಕೇಳ್ತಾನೆ. ಅದು ನಾನು ಮನೆಯಲ್ಲಿ ಹೇಳ್ತೇನೆ ಬನ್ನಿ ಅಂತ ಮನೆಗೆ ಕರ್ಕೊಂಡು ಬಂದು, ಇನ್ನು ಮನೆಯಲ್ಲಿ ಎಲ್ಲಿ ಊಟ ಆಗ್ತಾನೋ, ಮಾಂಸ ತಿನ್ನಿಸ್ತಾನೆ, ಎದುರಿದ್ನೇನೋ ಒಳಗೆ ಬರುವಾಗ ಅಂಜಿಕೊಂಡು ಬಂದಿದ್ದಾನೆ. ಪಡಸಾಲೆಗೆ ಬನ್ನಿ, ನನ್ನ ದೇವರನ್ನು ತೋರಿಸ್ತೇನೆ ಅಂದ. ನೋಡಿ, ಮಾಂಸ ವ್ಯಾಪಾರಿಯ ಮನೆಯಲ್ಲಿಯೂ ಪಡಸಾಲೆಯಲ್ಲಿ ದೇವರಿದ್ದಾರೆ. ನಮಗೆ ಪಡಸಾಲೆಯೇ ಇಲ್ಲ. ಆಧುನಿಕ ಮನೆಯಲ್ಲಿ ಪಡಸಾಲೆ ಅಂದರೆ ಎಂಥದ್ದು? ಪಡಸಾಲೆ ಅಂದರೆ ಕೇಳ್ತಾರೆ. ಅದು ಪಡಚಾಗಿದೆ ಶಾಲೆ, ಎಲ್ಲಿ ಹುಡುಕೋದು? ಮತ್ತು ದೇವರ ಕೋಣೆ ಅದು ಇಲ್ಲವೇ ಇಲ್ಲ. ಮತ್ತು ದೇವರು ಅದು ಇಲ್ಲ. ಅದೆಲ್ಲ ಫೋಟೋದಲ್ಲಿ ಎಲ್ಲ ಆಗಿಬಿಟ್ಟಿದೆ. ಎಲ್ಲ ಮೇಲೆ ಒಂದೇ ಅಂಕಣದಲ್ಲಿ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಉಂಟು ಅದರಲ್ಲಿ ನೋಡಲಿಕ್ಕೆ ಹೋದರೆ, ಪ್ರತಿಯೊಂದು ಉಂಟು. ಪ್ರಯೋಜನ ಏನು ಕೇಳ್ತಾರೆ? ಅದೇ ಹೇಳಿದ್ದವರು, ಭಗವಂತನ ಧರ್ಮ ಪ್ರಧಾನ ಹೊರತು ಪರಧರ್ಮ ಅಲ್ಲ. ಮೊದಲ ಬಾರಿಗೆ ನಾವು ಬೇಕಾದ್ದು ದೇವರ ಕೋಣೆಯ ಶೌಚ, ಶುಚಿತನ. ಅಲ್ಲಿದ್ದ ಎಲ್ಲವನ್ನೂ ಗುಡಿಸಿ ತೆಗಿಬೇಕು. ಮೊದಲಿಗೆ ದೇವರು ಮಾತ್ರ ಇರಬೇಕು. ದೇವರ ಹತ್ತಿರದಲ್ಲಿ ದೇವರು ಬಿಟ್ಟರೆ ಇನ್ಯಾರು ಬರುವುದಿಲ್ಲ. ಮತ್ತೆಲ್ಲರೂ ಪರಿವಾರದವರು ದೂರ ಕೂತಿರ್ತಾರೆ ಅಷ್ಟೇ. ತೇಷಾಂ ತ್ವಯಾಶನೇನ ಪ್ರಶ್ವಸಿತವ್ಯಂ. ಗುರುಗಳ ಘಟಿಕೋತ್ಸವದಲ್ಲಿನ ಉಪದೇಶದ ಒಂದು ಗೆರೆಯನ್ನು ಕೇಳಿದರೆ, ದೊಡ್ಡವರು ಕೂತ ಹತ್ತಿರದಲ್ಲಿ ನೀನು ಅವರಿಗೆ ಸಮನಾಗಿ ಕೂತ್ಕೊಳ್ಳಬೇಡ, ಅವರ ಆಸನವನ್ನು ಹತ್ತಬೇಡ, ಅವರಿಗೆ ಸಮನಾಗಿ ನೀನು ಕೂತ್ಕೊಳ್ಳಬೇಡ, ನೀನು ಒಂದು ಉಸಿರು ಅವರ ಹತ್ತಿರದಲ್ಲಿ ಬಿಡಬಾರದು. ಅಷ್ಟು ಜೋಕೆ ಅಂತಾರೆ. ದೂರ ಹೋಗಬೇಕು ಅಂತ. ಆದ್ದರಿಂದ ಪರಿವಾರದವರೆಲ್ಲ ದೂರಕ್ಕೆ ಕೈ ಮುಗಿದುಕೊಂಡು ನಿಲ್ಲುವುದು. ಯಾವತ್ತು ದೇವರು ತಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂತ. ಕೃತಾಂಜಲಿ ಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ. ಭಗವಂತನನ್ನು ನೆನಪು ಮಾಡಿಕೊಳ್ಳುತ್ತಾ ಪರಿವಾರದವರು ದೂರಕ್ಕೆ ನಿಂತು ಕೈ ಮುಗಿದಿದ್ದಾರೆ. ನಮ್ಮನ್ನು ಮಾತಾಡಿಸುವುದಿಲ್ಲ ಯಾವ ಕಾಲದಲ್ಲಿ. ಅವರು ನಾವು ಅವರ ಬೆನ್ನು ತಟ್ಟಿದ್ರು, ಕಾಲಿ ಎಳ್ಕೊಳ್ಳಿಕ್ಕೆ ನೋಡಿದ್ರು, ಸ್ವಾಹ ಅಂತ ಕರಿತಾ ಇದ್ರು. ಅವರು ಈಚೆ ತಿರುಗಿ ನೋಡುವುದಿಲ್ಲ, ಮುಸುಡು ಮಾಡೋದಿಲ್ಲ ಈಚೆ. ದೇವರೇ ಹೇಳಬೇಕು ಅವರಿಗೆ, ಯಾರೋ ನಿನ್ನನ್ನು ಕೂಗ್ತಾ ಇದ್ದಾನೆ, ಸ್ವಲ್ಪ ಅವನಿಗೆ ಒದ್ದು ಬಾ ಅಂತ ಅಷ್ಟೇ. ಕೊಟ್ಟು ಬಾ ಹೇಳೋದಿಲ್ಲ, ಒದ್ದು ಬಾ ಅಂತ. ಪ್ರಯೋಜನ ಇಲ್ಲ ಅಂತಾನೆ. ಹಾಗಾಗಿ ಇಷ್ಟು ಚೆನ್ನಾಗಿ ಎಷ್ಟು ತಪ್ಪಿದ್ದರೂ ಭಗವಂತನ ಸೇವೆಯಲ್ಲಿ ಹೆಚ್ಚು ಕಡಿಮೆ. ಅವನ ಪಡಸಾಲೆಯಲ್ಲಿ ಮೂರ್ತಿ ತೋರಿಸ್ತಾನೆ.
ಇದು ನನ್ನ ಆರಾಧ್ಯವಾದ ಚರಮೂರ್ತಿಗಳು, ನನ್ನ ತಂದೆ ತಾಯಿಗಳು ಅಂತ. ತಂದೆ ತಾಯಿಗಳನ್ನು ನಾನು ಭಗವಂತನ ಪ್ರತೀಕವಾಗಿ ಪೂಜಿಸಿಕೊಳ್ತಾ ಇದ್ದೇನೆ. ನನ್ನ ಹೊಟ್ಟೆಪಾಡಿನ ಕರ್ಮವಾಗಿ ನಾನು ವ್ಯಾಪಾರಿ ಇದ್ದೇನೆ, ತಕ್ಕಡಿಯ ಮಾಂಸದ ವ್ಯಾಪಾರಿ ಇದ್ದೇನೆ. ಇದರಲ್ಲಿ ಒಂದು ಪೈಸೆಯೂ ಲಾಭಕ್ಕೋಸ್ಕರ ಕೆಲಸ ಮಾಡುತ್ತಾ ಇಲ್ಲ. ವ್ಯಾಪಾರದ ಧರ್ಮದಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಮಾಡುವುದಿಲ್ಲ. ಆದರೆ ನನಗೆ ಜ್ಞಾನದ ಆವಿಷ್ಕಾರ ಆಗಿದೆ ಅಂತ. ಸ್ವಧರ್ಮೇ ನಿಧನಂ ಶ್ರೇಯ. ವಾಸ್ತವವಾಗಿ ಶ್ರೇಯಾನ್ ಸ್ವಧರ್ಮೋ ವಿಗುಣ. ಎಷ್ಟೇ ಇರಲಿ ಅದು ಹಾಳು ತಿಳ್ಕೊಳ್ಬೇಡ. ನಿನಗೆ ಹೇಳಿಸಿದ ಕೆಲಸ ನೀನು ಮಾಡು, ಅದು ಭಗವಂತನ ಇಷ್ಟಾಗಲಿಂದ ನಡೆಸಿಕೊಡು. ಅದರಲ್ಲಿ ಪ್ರಾಮಾಣಿಕತೆ ನೋಡಿ. ಅವನಲ್ಲಿ ಶೌಚ, ಆರ್ಜವ, ಶಮ, ದಮ, ಜ್ಞಾನ ಎಲ್ಲ ಇದೆ. ಎಲ್ಲ ಗುಣಗಳು ಅವನಲ್ಲಿ ಸೇರಿವೆ. ಅದನ್ನ ಏನಾಯಿತು, ಎಷ್ಟು ಚೆನ್ನಾಗಿ ಆಯ್ತಂತ. ಅದರಲ್ಲೇ ಭಾಗವತ ಧರ್ಮದಲ್ಲಿ ಮೊದಲು ಹೇಳುವಾಗಲೇ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ಅಂತ. ಮದ ಮಾತ್ಸರ್ಯಗಳಿಗೆ ಬಲಿಯಾಗದವನು ಅಧಿಕಾರಿಯಾಗಿ ಬಂದಾಗ ಅವನಿಗೆ ಭಗವಂತನ ಅರಿವು ಪ್ರತ್ಯಕ್ಷ ಆಗುತ್ತೆ, ಗೊತ್ತಾಗುತ್ತೆ ಅಂತ. ಅದನ್ನು ಇಟ್ಕೊಂಡು ಕೃಷ್ಣ ಕೊನೆಗೆ ಹೇಳಿದ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಅಂತ. ಕಿಲ್ಬಿಷ ಅಂದರೆ ಪಾಪಗಳು, ಪಾಪದಿಂದ ಬರತಕ್ಕ ಸಂಸಾರಗಳು, ಕರ್ಮದ ಸಂತಾನಗಳು. ಕರ್ಮ ಯಾವತ್ತು ನಡೆಸಿಕೊಟ್ಟಾಗ ಅದರ ವೈಗುಣ್ಯದಿಂದ ಪ್ರಧಾನವಾಗಿ 6 ವೈಗುಣ್ಯ ಬರ್ತದೆ ಮಾಡುವಾಗ. ಕರ್ತೃ ವೈಗುಣ್ಯ, ಮಾಡುವವನಲ್ಲೇ ತಪ್ಪಿರ್ತದೆ. ಕರ್ಮ ವೈಗುಣ್ಯ, ಕ್ರಿಯೆಯಲ್ಲಿ ಎಷ್ಟೋ ಲೋಪದೋಷಗಳು ಬರ್ತವೆ. ದ್ರವ್ಯ ವೈಗುಣ್ಯ, ವಸ್ತುಗಳ ವಿನಿಯೋಗದಲ್ಲಿ ಹೆಚ್ಚು ಕಡಿಮೆ ಆಗತ್ತೆ. ತಂತ್ರ ವೈಗುಣ್ಯ, ಅದರಲ್ಲಿ ನಾವು ಮಾಡಬೇಕಾದ ಕರ್ಮಾಂಗಗಳಲ್ಲಿರತಕ್ಕ ಏರುಪೇರುಗಳಾಗ್ತದೆ. ಮಾತಿನ ವೈಗುಣ್ಯ, ಹೇಳಬೇಕಾದ್ದು ಹೇಳುವುದಿಲ್ಲ, ಮತ್ತೆ ಹೇಳುತ್ತೇವೆ, ತಪ್ಪಿ ಹೇಳುತ್ತೇವೆ. ಅದರೊಟ್ಟಿಗೆ ದೇಶ ಸರಿ ಇರುವುದಿಲ್ಲ, ಸಮಯ ತಪ್ಪಿ ಹೋಗಿರ್ತದೆ. ಇದನ್ನೆಲ್ಲ ಯಾರು ಮಾಡುವುದು ಅಂತ. ಅದರಿಂದ ಕರ್ತೃ, ಕರ್ಮ, ದೇಶ, ಮಂತ್ರ, ತಂತ್ರ, ಕಾಲ ಇವೆಲ್ಲ ವೈಗುಣ್ಯಗಳಾಗಿರುವಾಗ ನಾವು ಕರ್ಮದಿಂದ ಒಳ್ಳೆಯ ಫಲವನ್ನು ನಿರೀಕ್ಷಿಸುವುದು ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ ನಾಪ್ನೋತಿ ಕಿಲ್ಬಿಷಂ ಅಂದ. ಮಾಡಿದ್ದರ ತಪ್ಪು ಲೆಕ್ಕಕ್ಕೆ ಸಿಗುವುದಿಲ್ಲ. ಹಾಗೆ ನೀನು ನಿನ್ನ ಕೆಲಸ ಮಾಡಿದ್ದಿ, ಅದರಲ್ಲಿ ಭಗವಂತನ ಮೇಲಿನ ಭರವಸೆ ಇತ್ತು, ಹಾಗೆಯೇ ಮುಗಿಯಿತು. 2 ಅಂಶ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯ. ಹರಿಪಾದ ವಿನಮ್ರ ಧಿಯ ಎನ್ನುವುದನ್ನು ಇಲ್ಲಿ ಕೃಷ್ಣ ಸ್ವಭಾವ ಶಬ್ದದಿಂದ ಹೇಳಿದ್ದಾನೆ. ಸ್ವಭಾವ ನಿಯತಂ. ನಿಯತ ಶಬ್ದ ಬೇರೆ, ಸ್ವಭಾವ. ದೇವರ ಮೇಲಿನ ಪರಿಪೂರ್ಣವಾಗಿರತಕ್ಕ ಶುದ್ಧವಾದ ಅರಿವು ಪೂರ್ವಕವಾಗಿರತಕ್ಕ ಭಕ್ತಿ. ಹರಿಪಾದ ವಿನಮ್ರ ಧಿಯ ಅದನ್ನು ಬಿಡಿಸಿ ಹೇಳಿದ ಕ್ರಮ. ಅನ್ನ ದೇವರ ಮೇಲಿನ ವಿಶ್ವಾಸದಿಂದ ಮಾಡು, ತಪ್ಪು ಮಾಯ ಆಗತ್ತೆ. ನಿನಗೆ ಹೇಳಿಸಿದ್ದು ಮಾಡು, ತಪ್ಪಿನ ಬಗ್ಗೆ ಯೋಚನೆ ಮಾಡಬೇಡ. ಸರಿಯಿಲ್ಲ ಅಂತ ವಸ್ತುವನ್ನು ನಿಂದಿಸಬೇಡ. ಮಾಡುವಾಗ ಸರಿಯಿಲ್ಲಲ್ಲ ಅಂತ ನೀನು ಕೊರಗಬೇಡ. ಮಾಡುವಾಗ ಸರಿಯಿಲ್ಲ ಅಂತ ನೀನು ಕೊರಗಲಿಕ್ಕೆ ಬಿಡುವುದಿಲ್ಲ. ದೇವರ ಮೇಲಿನ ಪ್ರೀತಿ, ಭಕ್ತಿ, ಅರಿವು, ಎಚ್ಚರ ಇದೆ. ಕರ್ಮವೇ ಸರಿಯಿಲ್ಲ ಅಂತ ಕೊರಗಲಿಕ್ಕೆ ಅದು ಸರಿಯಿಲ್ಲ, ನಿನಗದು ಬಂದಾಗಿದೆ, ನಿನ್ನ ಪಾಲಿನ ಕರ್ಮ ಅದು. ಮಾಡುವಂತೆ ಬಿಡುವಂತೆ ಇಲ್ಲ, ಮುಗಿಯಿತು. ಹೀಗೆ ಬಹಳ ಸುಂದರವಾಗಿ 2 ಅಂಶಗಳು, ಕರ್ಮದಲ್ಲಿನ ದೋಷ, ಮಾಡುವಲ್ಲಿನ ಲೋಪ. ಇದೆರಡನ್ನು ಸಮಯಗೊಳಿಸಲಿಕ್ಕೆ ದೇವರ ಎಚ್ಚರ ಮತ್ತು ಸ್ವಧರ್ಮ, ಇದೆರಡರ ವಸ್ತುವನ್ನು ಹೇಳುವ ಮೂಲಕ ಕರ್ಮ ಸಿದ್ಧಾಂತದಲ್ಲಿ ಸಂಸಿದ್ಧಿಗೆ ಫಲ ಎಲ್ಲಿ ಎನ್ನುವುದನ್ನು ಕರ್ತೃನಿಷ್ಠವಾಗಿ ಕೃಷ್ಣ ವಿಶ್ಲೇಷಿಗೆ ಒಂದೊಂದು ಅಂಶವನ್ನು ವಿಶ್ಲೇಷಣೆ ಮಾಡುವ ಕ್ರಮವನ್ನದ್ದು ಕರ್ಮ ಸಿದ್ಧಾಂತದ ಒಂದು ಚೌಕಟ್ಟನ್ನು ಅರಳಿಸುವ ವಿಧಾನ. ಒಂದು ಹೂ ತನ್ನಷ್ಟಕ್ಕೆ ಅರಳುವಾಗ ಒಂದೊಂದೇ ಪಕಳೆಗಳನ್ನು ಬಿಡಿಸಿ ತೋರಿಸಿ ಅಲ್ಲಿನ ವೈಭವವನ್ನು ನಮಗೆ ತಿಳಿಸಿಬಿಟ್ಟು ಅದು ಎಷ್ಟು ಚೆನ್ನಾಗಿ ಪರಿಪೂರ್ಣತೆಗೆ ಸಾಕಾರ ಆಗಿದೆ ಅಂತ. ಒಂದು ಹೂವಿನಲ್ಲಿ 100 ಎಸಳುಗಳಿರಬಹುದು. ಶತಪತ್ರ ಅಂತ ಹೆಸರು ಕಮಲಕ್ಕೆ, 100 ಎಸಳಿನದ್ದು ಅಂತ ಬ್ರಹ್ಮಕಮಲದ್ದು. ಅದರಲ್ಲಿ ಒಂದೊಂದು ಎಸಳುಗಳು ಅರಳುವಾಗಲೂ ಅದರ ಸೌಂದರ್ಯ ವೃದ್ಧಿಸ್ತದೆ. ಒಂದು ಎಸಳು ಮುರಿದೋದು ಅದರ ಸೌಂದರ್ಯಕ್ಕೆ ಧಕ್ಕೆ ಆಗತ್ತೆ. ಹಾಗೆ ಪ್ರತಿಯೊಂದು ಕರ್ಮ ಸಿದ್ಧಾಂತದಲ್ಲಿ ಸಂಸಿದ್ಧಿಯಲ್ಲಿ ಪ್ರತಿ ಅಂಶಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ತೋರಿಸಿ ಅದನ್ನು ವಿನಿಯೋಗಿಸಿಕೊಳ್ಳುವ ವಿಧಾನವನ್ನು ಭಗವಂತ ನಮಗೆ ಕಲಿಸಿ ಮುಂದುವರಿಸಿದ್ದಾನೆ. ಶ್ರೀಕೃಷ್ಣಾರ್ಪಣ. ದಾನೆ ಶ್ರೀಕೃಷ್ಣಾರ್ಪಣ. ದಾನೆ ಶ್ರೀಕೃಷ್ಣಾರ್ಪಣ. ದಾನೆ ಶ್ರೀಕೃಷ್ಣಾರ್ಪಣ. ದಾನೆ ಶ್ರೀಕೃಷ್ಣಾರ್ಪಣ. ದಾನೆ ಶ್ರೀಕೃಷ್ಣ.